ಹಾಗೆ ನಮ್ಮ ತೆಂಗಿನ ಮರಗಳು ಹೇಗೆ ಹೋಗಿದೆ ಅಂತ ನನಗೆ ನಮ್ಮ ತೆಂಗಿನ ಮರದ ಜೊತೆ ತುಂಬಾ ಭಾವನಾತ್ಮಕ ಸಂಬಂಧ ಇದೆ. ಯಾಕೆಂದ್ರೆ ನಮ್ಮ ತಂದೆ ಫಸ್ಟ್ ತೆಂಗಿನ ಮರ ಉಳಿಸ್ಕೊಬೇಕಂತ ನಾನು ಸಖತ್ತು ಪ್ರಯತ್ನ ಪಡ್ತಾ ಇದ್ದೆ. ಹಂಗೆ ಹುಡುಕ್ತಾ ಹೋದಂಗೆ ಇದು ಸಡನ್ ಆಗಿ ಒಂದ್ಸತಿಗೆ ಸಿಕ್ಕಿದಂತ ಸೊಲ್ಯೂಷನ್ಸ್ ಅಲ್ಲ. ನಂದೇ ಆದಂತ ಕೆಲವು ರೀತಿಯಲ್ಲಿ ನಾನು ಸೊಲ್ಯೂಷನ್ಸ್ನ ಹುಡುಕ್ತಾ ಹೋದೆ. ಹಂಗೆ ಹುಡುಕ್ತಾ ಹೋದಂಗೆ ಕೆಲವು ಮರಗಳಲ್ಲಿ ನನಗೆ ಈಗ ರೋಗ ಬಾಧೆ ಹೋಗ್ತಾ ಇದೆ. ಕೆಲವು ಮರದಲ್ಲಿ ತುಂಬ ಜಾಸ್ತಿ ಎಕ್ಸಿಡ್ ಆಗಿ ಹೋಗಿರೋದನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಾನು ಅದನ್ನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇದು ರಿಕವರಿ ಆಗ್ತಿದೆ ಅಂತ. ಓಕೆ, ಇಲ್ಲ ಕಾಣಿಸ್ತಾ ಇದೆ ಸರ್. ಇದಕ್ಕೂ ಇದು ಪೂರ್ತಿ ಇನ್ನೂ ರಿಕವರಿ ಆಗಿಲ್ಲ ಅಷ್ಟು. ಇಲ್ಲ ಹೌದು, ಸೊ ಅದು ಪೂರ್ತಿ ಆಗಿದೆ. ನಾನು ಇವಾಗ ಒಣಗಿರೋ ಆ ಎಲೆಗಳು ಗರಿಗಳು ತುಂಬಾ ಕಮ್ಮಿ ಇದೆ. ಹೌದು, ಇದರಲ್ಲಿ ಇನ್ನೂ ತುಂಬಾನೇ ಜಾಸ್ತಿ ಇದೆ. ಹೌದು. ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇಲ್ಲಿವರೆಗೂ ಶ್ರೀನಿಧಿ ಸರ್ ಅವ್ರದ್ದು ಎಂಟೈರ್ ಸೀರೀಸ್ ನೋಡಿದ್ರ. ಈಗ ಅವ್ರದ್ದೇ ಆದಂಥ ಒಂದು ಮೇನ್ ಟಾಪಿಕ್ ಮಾತಾಡೋಣ ಅಂತ ಆ್ಯಕ್ಚುಲಿ ಈ ವಿಡಿಯೋ ಮತ್ತೆ ಶೂಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಮಾಡಿದಾಗ ತುಂಬಾ ಸಂಜೆ ಆಗಿತ್ತು. ಸೊ ಅದರಿಂದಾಗಿ ಆ ವಿಡಿಯೋ ಅಷ್ಟು ನೀಟಾಗಿ ಬಂದಿಲ್ಲ. ಯಾಕಂದರೆ ಇದು ತುಂಬಾ ಮುಖ್ಯವಾದ ಟಾಪಿಕ್ ಆಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ತುಂಬಾ ಅಣಬೆ ರೋಗಗಳು ಬರ್ತಾ ಇತ್ತು ತುಂಬಾ ತೆಂಗಿನ ಮರಗಳಿಗೆ. ಇವ್ರದ್ದಕ್ಕೂ ಕೂಡ ಬಂದಿತ್ತು. ಅದಕ್ಕೆ ಇವರೊಂದು ಒಳ್ಳೆಯ ನೈಸರ್ಗಿಕ ರೀತಿಯಾದಂಥ ಒಂದು ಚಿಕಿತ್ಸೆ ಮಾಡಿದ್ದಾರೆ. ಅದಕ್ಕೆ ಚಿಕಿತ್ಸೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದನ್ನು ಮಾಡಿದ್ದಾರೆ. ಅದಾದ ನಂತರ ಅವರ ತೆಂಗಿನ ಗಿಡದಲ್ಲಿ ಇಳುವರಿ ಮತ್ತು ಆ ಗಿಡದ ಗ್ರೋತು ತುಂಬಾ ರೋಮಾಂಚನವಾಗಿದೆ. ಮತ್ತು ನೀವು ಕಳೆದ ವಿಡಿಯೋದಲ್ಲಿ ನೋಡಿದರೆ ಸೊ ಇವ್ರು ಪೂರ್ತಿ ಒಂದು ಸ್ವಲ್ಪ ಟ್ಯಾಕ್ಟ್ರಲ್ಲಿ ಉಕ್ಕೆ ಹೊಡೆದಿದ್ರು. ಮತ್ತು ಅದಕ್ಕೆ ನಾನು ಒಂದಷ್ಟು ಕಾಳುಗಳನ್ನ ಧಾನ್ಯಗಳನ್ನ ಚೆಲ್ತಾ ಇದ್ದೀನಿ ನಾನು. ಮತ್ತು ಹಸ್ರಲ್ಲೇ ಇದಕ್ಕೊಂದು ಲೈವ್ ಮಲ್ಚಿಂಗ್ ಮಾಡೋಕ್ಕೆ ಅಂತ ನೋಡಿ ಇವತ್ತು ಹೇಗೆ ಬೆಳೆದಿದೆ ಅಂತ. ನಾವು ಹೋದ ತಿಂಗಳು 22ನೇ ತಾರೀಕು ಬಂದಿದೆ ಡಿಸೆಂಬರು. ಇವತ್ತು ಜನವರಿ 26. ನೋಡಿ ಒಂದು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೂರ್ತಿ ತೋಟ ಪೂರ್ತಿ ಹಸ್ರಾಗಿದೆ ಮತ್ತು ಯಾವುದೇ ರೀತಿಯಾದಂಥ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇಲ್ಲ. ಸೊ ಅವತ್ತು ಅವ್ರು ಹೇಳಿದ್ದೆಲ್ಲೋ ನನಗೊಂದು ಸ್ವಲ್ಪ ತಪ್ಪಂತ ಅನಿಸಿತ್ತು, ಇವ್ರು ಈ ಥರ ಉಳುಮೆ ಮಾಡಿದೆ ಅಂತ. ಬಟ್ ಅವ್ರು ಆಮೇಲೆ ಹೇಳಿದ್ರು ನಾನು ತುಂಬ ಆಳಕ್ಕೆ ಉಳುಮೆ ಮಾಡಲ್ಲ. ಸೊ ಇದು ಬರೀ ಈ ಥರ ಒಂದಷ್ಟು ಧಾನ್ಯಗಳು ಬೆಳೆದೇ ಒಂದು ಸ್ವಲ್ಪ ನನಗೆ ಮಲ್ಚಿಂಗ್ ಥರಗೋಸ್ಕರ ಅಷ್ಟೇ ಮಾಡ್ತಾ ಇರೋದು ಅಂತ. ಸೊ ಇವತ್ತು ಇದು ನೋಡಿದ ಮೇಲೆ ನನಗೆ ತುಂಬಾ ಖುಷಿ ಆಯಿತು. ಸೊ ಇದನ್ನು ನಿಮ್ಗಳ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಈಗ ಬನ್ನಿ ಹೋಗೋಣ ಮೇನ್ ಟಾಪಿಕ್ಗೆ. ಅವರು ಹೇಗೆ ಅವರ ತೆಂಗಿನ ಮರದಲ್ಲಿರೋ ಅಂಥ ಅಣಬೆ ರೋಗವನ್ನು ಹೇಗೆ ದೂರ ಮಾಡಿದ್ರು ಅಂತ ನೋಡೋಣ. ಈಗ ಬನ್ನಿ ಸೀದಾ ಶ್ರೀನಿಧಿ ಸರ್ ಹತ್ರ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಸರ್ ಮತ್ತೆ ನಿಮಗೆ ನಮ್ಮ ತೋಟಕ್ಕೆ ಇನ್ನೊಂದ್ಸತಿ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಗೆ ಹೇಳಿದ್ದೆ ಹೇಗೆ ಇದು ಏನಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತ. ಇದರಲ್ಲಿ ಬರೀ ನಾನು ಚೆಲ್ಲಿರೋ ಕಾಳು ಅಷ್ಟೇ ಬೆಳ್ಕೊಂಡಿಲ್ಲ, ಇನ್ನು ಬೇರೆ ಬೇರೆ ಗಿಡಗಳು ಎಲ್ಲ ಬೆಳ್ಕೊಂಡಿದೆ. ನನ್ನ ಮುಖ್ಯ ಉದ್ದೇಶ ಅವತ್ತೇ ಹೇಳಿದ್ದೆ, ಬಿಸಿಲು ನಮಗೆ ಭೂಮಿ ಮೇಲೆ ಜಾಸ್ತಿ ಬೀಳಬಾರ್ದು. ಈ ಸಾವಯವ ಇಂಗಾಲ ಸೂರ್ಯನ ಬೆಳಕದ್ದು ಬಿದ್ದಷ್ಟು ಸಾವಯವ ಇಂಗಾಲ ಹೊಟ್ಟೋಗ್ಬಿಡುತ್ತೆ. ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಂದ್ರೆ ಈ ಥರ ಲೈವ್ ಮಲ್ಚಿಂಗ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ನಾರಾಯಣ್ ರೆಡ್ಡಿ ಸರಿಂದ ಕೇಳಿದ್ದೆ. ಅವ್ರು ಹೇಳಿದರು ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಬಾರ್ದು ಅಂತ. ಬಟ್ ನನಗೆ ವಿಧಿ ಇಲ್ಲದೆ ಮಾಡಿದ್ದೀನಿ. ಆದರೂ ಇದು ನನಗೆ ಒಳ್ಳೆ ಎಫೆಕ್ಟ್ ಕೊಡ್ತಾ ಇದೆ ಪ್ರತಿ ವರ್ಷ ಮಾಡೋದು. ಸರ್ ಬನ್ನಿ ನಮ್ಮದು ತೆಂಗಿನ ತೋಟ ತೋರಿಸ್ತೀನಿ. ಎಸ್ ಸರ್. ಸರ್ ಇಲ್ಲಿಂದ ನಮ್ಮ ತೆಂಗು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಅಣಬೆ ರೋಗಕ್ಕೆ ತುತ್ತಾಗಿ ನಮ್ಮ ತೆಂಗಿನ ಮರಗಳು ಹೇಗೆ ಹೋಗಿದೆ ಅಂತ. ನನಗೆ ನಮ್ಮ ತೆಂಗಿನ ಮರದ ಜೊತೆ ತುಂಬ ಭಾವನಾತ್ಮಕ ಸಂಬಂಧ ಇದೆ. ಯಾಕೆಂದರೆ ನಮ್ಮ ತಂದೆ ಫಸ್ಟು ತೆಂಗಿನ ಮರ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ತೆಂಗಿನ ಮರನೇ, ಅಡಿಕೆ ನಾವು ಹಾಕಿರಲಿಲ್ಲ ಮುಂಚೆ. ಮತ್ತು ನಮ್ಮ ತಂದೆ ತಾಯಿ ಇಬ್ಬರೂ ನಾವು ಇನ್ನೊಂದು ಊರಲ್ಲಿದ್ವಿ. ಅಲ್ಲಿಂದ ಇಲ್ಲಿಗೆ ಬಂದು ಪಕ್ಕದ ತೋಟದವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳಿ ಬಿನ್ಗೆನಲ್ಲಿ ನೀರು ಹೊತ್ತು ಬುಡಕ್ಕೆ ಹಾಕಿ ಬೆಳೆಸಿರೋವಂಥ ತೆಂಗಿನ ಮರಗಳು. ಅವರ ಬೆವರು, ಅವ್ರ ಪರಿಶ್ರಮ ತುಂಬ ಜಾಸ್ತಿ ಇದೆ. ನನಗೆ ಅದು ತುಂಬ ಒಂಥರ ಭಾವನಾತ್ಮಕವಾಗಿ ಬೆಸ್ಕೊಂಬಿಟ್ಟಿದೆ. ತೆಂಗಿನ ಮರ ಉಳಿಸ್ಕೊಂಡು ಒಂದೊಂದು ಮರನೂ ನನಗೆ ಒಂದೊಂದು ಮಕ್ಳ ಥರ ಅನ್ನೋ ಥರ ಟ್ರೀಟ್ ಮಾಡ್ತೀನಿ. ಸೊ ಹಾಗಾಗಿ ಏನಾನ ಮಾಡಿ ಉಳಿಸ್ಕೊಬೇಕಂತ ನಾನು ಸಖತ್ತು ಪ್ರಯತ್ನ ಪಡ್ತಾ ಇದ್ದೆ. ಹಾಗೆ ಹುಡುಕ್ತಾ ಹೋದಂಗೆ ಇದು ಸಡನ್ ಆಗಿ ಒಂದ್ಸತಿಗೆ ಸಿಕ್ಕಿದಂಥ ಸೊಲ್ಯೂಷನ್ಸ್ ಅಲ್ಲ. ನಂದೇ ಆದಂಥ ಕೆಲವು ರೀತಿಯಲ್ಲಿ ನಾನು ಸೊಲ್ಯೂಷನ್ಸ್ನ ಹುಡುಕ್ತಾ ಹೋದೆ. ಹಂಗೆ ಹುಡುಕ್ತಾ ಹೋದಂಗೆ ಕೆಲವು ಮರಗಳಲ್ಲಿ ನನಗೆ ಈಗ ರೋಗ ಬಾಧೆ ಹೋಗ್ತಾ ಇದೆ. ಕೆಲವು ಮರದಲ್ಲಿ ತುಂಬ ಜಾಸ್ತಿ ಎಕ್ಸಿಡ್ ಆಗಿ ಹೋಗಿರೋದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ಸ್ವಲ್ಪ ಹಂತದಲ್ಲಿರೋವಂಥವೆಲ್ಲ ಸುಮಾರು ಮರಗಳು ರಿಕವರಿ ಆಗ್ತಿದೆ. ಅದಕ್ಕೆ ನಿಮಗೆ ಇಲ್ಲೂ ಇರೋವಂಥ ಒಂದು ತೆಂಗಿನ ಮರ ನೋಡಿ, ಇದು ಕೂಡ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ಮರದ್ದು ನೋಡಿ ತೊಗಟೆ ಎಲ್ಲ ಹೇಗೆ ಸುಲಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಅಂತ. ಮತ್ತು ಇದು ಮರದಲ್ಲಿ ಗರಿಗಳೆಲ್ಲ ಫುಲ್ಲು ಇಳೆ ಬಿದ್ದುಬಿಟ್ಟಿತ್ತು. ಈಗ ನೋಡಿ ಈಗ ಮರದ ಗರಿಗಳು ಹೇಗಾಗಿದೆ ಅಂತ. ಮತ್ತು ಕಾಯಿ ನೋಡಿ ಹೇಗೆ ಕಚ್ಚಿದೆ ಅಂತ. ಫುಲ್ಲು ಗರಿ ಇಳೆ ಬಿದ್ದಿತ್ತು. ಒಂದು ಕಾಯಿನ ನಮಗೆ ಸರಿಯಾಗಿ ನೋಡೋದಕ್ಕೂ ಸಿಗ್ತಾ ಇರಲಿಲ್ಲ, ಆ ಥರ ಕಮ್ಮಿ ಇತ್ತು ಕಾಯಿ. ಈಗ 1.5 ವರ್ಷದಿಂದ ನಾನು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ್ಲಿಂದ ಚೆನ್ನಾಗಿ ಬರ್ತಿದೆ. ಕಾಯಿ ಕೂಡ ಬಿದ್ದಿದೆ ನೋಡಿ ಹೇಗಿದೆ ಅಂತ.
ಸಕ್ಕದಾಗಿದೆ ಸರ್ ಕಾಯಿ. ಇದೇ ಮರದ್ದಲ್ಲ? ಇದೇ ಮರದೇ ಸರ್. ಚೆನ್ನಾಗಿದೆ ಇದು, ಕಾಯಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಮುಂಚೆ ಇಷ್ಟೊಂದು ಇದ್ರಲ್ಲಿ ಇರಲಿಲ್ಲ. ನೀವು ನೋಡ್ಬೋದು ಇಲ್ಲೆಲ್ಲ ಭೂಮಿನಲ್ಲಿ ನಾನೆಲ್ಲ ಗರಿನೆಲ್ಲ ಹೀಗೆ ಹಾಕಿ ನಾನು ಇದಕ್ಕೆಲ್ಲ ಔಷಧಿ ಹೇಳದ್ನಲ್ಲ, ಔಷಧಿ ಎಲ್ಲ ಹಾಕಿದ್ದೀನಿ. ಅದೇ ಸರ್, ಏನೇನು ಔಷಧಿ ಹಾಕಿದ್ದೀರಾ ಸರ್? ಅದನ್ನ ಲೈವ್ ಆಗಿ ಬೇಕಾದ್ರೆ ಹೇಳ್ತೀನಿ, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಅದನ್ನ ನಾವು ರಾಸಾಯನಿಕವಾಗಿ ಬಳಸಿ ಸುಮ್ಮನೆ ಇದು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನೋಡಿ ಇದು ಹೇಗಾಗಿದೆ ಅಂತ, ಎಷ್ಟು ಕಪ್ಪುಗೆ ಗರಿ ಎಲ್ಲ. ಸರ್ ಇದೆಲ್ಲ ಹಾಕಿ ಒಂದು 5-6 ಮಂತ್ಸ್ ಆಗಿರ್ಬೋದು ಅಷ್ಟೇ ನಾನು ಗರಿ ಹಾಕಿ. ಅಷ್ಟು ಇಲ್ಲ ಅನ್ಕೋತೀನಿ. ಹೇಗಿದು ನೋಡಿ, ಎಷ್ಟು ಉಡಿ ಉಡಿ ಆಗಿದೆ ಮಣ್ಣು. ಹೌದು, ಅದ್ರ ಸ್ಮೆಲ್ಲು ಕೂಡ ತುಂಬಾನೇ ಒಂಥರ ಪರಿಮಳ ಬೀರ್ತಾ ಇದೆ ತೆಗಿತಾ ಇದ್ರ. ಹೌದು, ಒಂದು ಚೂರು ಕೈಗೂ ಕೂಡ ಅಂಟಲ್ಲ ಅದು ಮಣ್ಣು. ಈ ಥರ ಆಗ್ತಿದೆ. ಅದು ಮೋಸ್ಟ್ಲಿ ನನಗೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ ಆಗ್ಬೋದು ಮರಗಳು ಅಂತ ಅನಿಸುತ್ತೆ. ಅಂದರೆ ಸರ್ ನೀವು ಏನೇನು ಮಾಡಿದ್ರಿ ಸರ್ ಇದಕ್ಕೆ? ಸರ್ ನಾನು ಫಸ್ಟು ಟ್ರೈಕೋಡರ್ಮಾ ಸೂಡೋಮೋನಾಸ್ ಒಂದ್ಸತಿ ಕೊಟ್ಟಿದ್ದೀನಿ. ಅದಾದಮೇಲೆ ಏನು ಪ್ರಮಾಣದಲ್ಲಿ ಕೊಟ್ರಿ ಸರ್? ಸರ್ ಅದು ಅವರು ನನಗೆ ಹೇಳಿದರು ಯಾವ ಥರ ಕೊಡಬೇಕಂತ. ಅದಕ್ಕೆ ನಾನು ಏನು ಮಾಡಿದ್ದೆ ಅಂದರೆ 100 ಲೀಟ್ರ್ ಡ್ರಮ್ಮಿಗೆ 1 kg ಟ್ರೈಕೋಡರ್ಮಾ 1 kg ಸೂಡೋಮೋನಾಸ್ ಹಾಕಿದ್ದೆ. ಸೊ ಅದನ್ನು ನಾನು ಎಲ್ಲ ಗಿಡಕ್ಕೂ 2-2 ಲೀಟ್ರು ಈ ಥರ ಹಾಕೊಂಬಂದಿದ್ದೀನಿ. ಸುತ್ತ ಹಾಕಿದ್ದೀನಿ. ಅದನ್ನು ನಾನು ವೇಸ್ಟ್ ಡಿಕಂಪೋಸರ್ ಜೊತೆನೇ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಬಟ್ ಕೆಲವರು ವೇಸ್ಟ್ ಡಿಕಂಪೋಸರ್ ಜೊತೆ ಮಿಕ್ಸ್ ಮಾಡಬಾರ್ದು ಅಂದರು. ಬಟ್ ನಾನು ಅಷ್ಟಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದೆ. ನನಗೆ ಅದೇ ಒಂಥರ ಒಳ್ಳೆ ರಿಸಲ್ಟ್ ಕೊಡ್ತು ನನಗೆ. ಅದನ್ನು ನಾನು ಮಿಕ್ಸ್ ಮಾಡಿದಾಗ ಒಳ್ಳೆ ಸಖತ್ತಾಗೆ ಒಂಥರ ಚೆನ್ನಾಗಿ ಆಯಿತು ಅಂತ ಅನಿಸುತ್ತೋ ನನಗೆ. ಅದನ್ನು ನಾನು ಅದೊಂದ್ಸತಿ ಕೊಟ್ಟೆ, ಎಲ್ಲ ಮರಗಳಿಗೂ ಕೊಟ್ಟಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಹೀಗೆ ಯೋಚನೆ ಮಾಡ್ತಿದ್ದೆ, ಇದಕ್ಕೆ ಔಷಧಿ ಏನಾರ ಮಾಡಬೇಕು. ಈ ಫಂಗಸ್ಸು, ಈ ಅಣಬೆ ರೋಗ ಬರೋದೇ ಅದರಿಂದ ಮೇಯ್ನಾಗಿ ವೈರಸ್ ಫಂಗಸ್ಸಿಂದನೇ ಜಾಸ್ತಿ ಬರುತ್ತೆ ಅಂತ ಯಾರೋ ಹೇಳ್ತಾ ಇದ್ರು ನನಗೆ ವಿಜ್ಞಾನಿಗಳು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇದನ್ನೆಲ್ಲ ಕಳಿಬೇಕಂದ್ರೆ ಏನು ಮಾಡಬೇಕು, ಬೇವು ತುಂಬ ಅಂದರೆ ತುಂಬಾ ಪ್ರಯೋಜನಕಾರಿ. ರೈತನಿಗೆ ಒಂಥರ ಅದು ಆಪ್ತ ಅಂತ ಹೇಳಬೇಕು. ಒಂದು ತೋಟದಲ್ಲಿ ಕನಿಷ್ಠ ಪಕ್ಷ ಅಂದರೆ ಒಂದು 4-5 ಆದರೂ ಬೇವಿನ ಮರ ಇರಲೇಬೇಕು. ಮಿನಿಮಮ್ ಅಂದರೂ ಅಷ್ಟು ಇರಲೇಬೇಕು ಅಂತ ಅನ್ಕೊಂತೀನಿ ನಾನು. ಆ ಬೇವಿಂದು ಸೊಪ್ಪು ಮತ್ತು ಹೊಂಗೆ ಸೊಪ್ಪು ಸರ್, ಇವಾಗ ಈಗ ಪ್ರೆಸೆಂಟೆಲ್ಲ ಗ್ಲಿರಿಸಿಡಿಯಾ ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ತುಂಬ ಹಿಂದೆ ನಾನು ಕೇಳಿರೋ ಹಂಗೆ ಈ ಹೊಂಗೆ ಸೊಪ್ಪು ಇದೆಯಲ್ಲ, ಹೌದು, ಅದು ಸಾವಯವ ಇಂಗಾಲನ ತುಂಬ ಜಾಸ್ತಿ ಮಾಡ್ತಾ ಇತ್ತು. ತುಂಬ ಹಿಂದೆ ಎಲ್ಲ ನಾನು ನೋಡಿರೋ ಹಾಗೆ ಗದ್ದೆಗಳಲ್ಲಿ ಹೊಂಗೆ ಸೊಪ್ಪನ್ನೆಲ್ಲ ಕಡಿದ್ಬಿಟ್ಟು ಹಾಕೋರು, ಹಾಕ್ಬಿಟ್ಟು ಚೆನ್ನಾಗಿ ತುಳ್ಸೋರು ದನದ ಕೈಯಲ್ಲಿ. ಬಿಟ್ಬಿಟ್ಟು ಸರ್ ಅವ್ರು ಗದ್ದೆ ಮಾಡೋದಕ್ಕಿಂತ ಗದ್ದೆ ಕುಯ್ಲಾಗತ್ತಲ್ಲ, ಕುಯ್ಲೆಲ್ಲ ಆಗಿದ್ದಾದ್ಮೇಲೆ ಅದನ್ನ ಚೆನ್ನಾಗಿ ಉಳ್ಮೆ ತರ ಮಾಡ್ಬಿಟ್ಟು ಅದಕ್ಕೆ ಹೊಂಗೆ ಸೊಪ್ಪೆಲ್ಲ ಚೆನ್ನಾಗಿ ತುಂಬಿಟ್ಟು ಬಿಟ್ಬಿಡೋರು. ಅದಲ್ಲೇ ಕಳೆದ್ಕೊಂಡು ಒಳ್ಳೆ ಗೊಬ್ಬರ ಆಗ್ತಿತ್ತು. ನೆಕ್ಸ್ಟ್ ಅವರು ಭತ್ತ ಬೆಳೆದಾಗ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸೊ ಹಾಗಾಗಿ ಈ ಮಾಮೂಲಿ ಗ್ಲಿರಿಸಿಡಿಯಾ ಇರ್ಬೋದು, ಅದು ತುಂಬ ಒಳ್ಳೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಎಲ್ಲ ಓಕೆ. ಬಟ್ ನಮ್ಮದು ನಾಟಿಯಾಗಿ ನಮ್ಮ ದೇಸಿಯಾಗಿ ಆ ಥರ ಚೆನ್ನಾಗಿ ಒಳ್ಳೆ ಗೊಬ್ಬರ ಇರೋವಂಥದ್ದು ಯಾವುದು ಗಿಡ ಅಂದರೆ ಯಾವ್ದು ಮರ ಅಂದರೆ ಅದು ಹೊಂಗೆ ಮರ. ಮತ್ತು ಅದರ ನೆರಳಲ್ಲಿ ಎಷ್ಟು ತಂಪಿರುತ್ತೆ, ನೀರು ಹಿಡಿದಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ. ಈಗ ನೋಡ್ಬೋದು ಎಲ್ಲೂ ಜಾಸ್ತಿ ಹೊಂಗೆ ಮರಗಳು ಕಾಣೋದೇ ಇಲ್ಲ. ಸೊ ಹಾಗಾಗಿ ನಾನು ಅದು ಹೊಂಗೆ ಸೊಪ್ಪನ್ನ ಒಂದು ಬಳಸ್ತೀನಿ, ಬೇವಿನ ಸೊಪ್ಪು, ಆಮೇಲೆ ಕತ್ತಾಳೆ, ಆಮೇಲೆ ಎಕ್ಕದ ಗಿಡ, ಇಷ್ಟನ್ನು ಹಾಕಿ ವೇಸ್ಟ್ ಡಿಕಂಪೋಸರ್ ಹಾಕಿ ನಾನು ಅದನ್ನು ರೆಡಿ ಮಾಡ್ತೀನಿ. ಅದು ಹೇಗೆ ಅಂತ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಓಕೆ ಸರ್, ಇದು ಇನ್ನೊಂದು ನಾನು ನಿಮಗೆ ಮುಖ್ಯವಾದ ವಿಚಾರ ಕೇಳಬೇಕು ಅಂದರೆ ಸರ್, ಇದು ನಿಮ್ಮ ಅಣಬೆ ರೋಗಕ್ಕೆ ತುತ್ತಾಗಿರುವಂಥ ಗಿಡ? ಹೌದು ಸರ್, ಹೌದು. ಸಾರಿ, ಮರ. ಹೌದು ಸರ್. ಸೊ ಅಣಬೆ ರೋಗದ ಈ ಥರ ತುತ್ತಾಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಸರ್, ಇದು ಫಸ್ಟ್ ತೊಗಟೆಗಳೆಲ್ಲ ಸುಲ್ಕೊಳ್ಳುತ್ತೆ ಈ ಥರ. ತೊಗಟೆಗಳೆಲ್ಲ ಸುಲಿಯುತ್ತೆ, ಮತ್ತೆ ಅದರಲ್ಲಿ ಗರಿಗಳೆಲ್ಲ ಇಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಆ ಗರಿಗಳೆಲ್ಲ ಇಳೆ ಬೀಳ್ತಾ ಬೀಳ್ತಾ ಕ್ರಮೇಣ ಮೇಲ್ಗಡೆ ಇರೋವಂಥ ಸುಳಿ ಭಾಗ ಹೊಟ್ಟೋಗ್ಬಿಡುತ್ತೆ. ಇದು ಈ ಅಣಬೆ ರೋಗದ್ದು ಮೇಯ್ನು ಲಕ್ಷಣ. ನಮಗೆ ತೊಗಟೆ ಹೋಗೋದೇನೆ ಫಸ್ಟ್ ಗೊತ್ತಾಗೋದು. ಇದ್ರ ಪಕ್ಕದ ಮರ ನೋಡಿ ಸರ್. ಹೌದು, ಇಲ್ಲಿ ಈ ಕಡೆ ಸರ್. ಓಕೆ, ಅಲ್ಲಿದೆಯಲ್ಲ ಅದು ಗರಿ ನೋಡಿ ಒಂದ್ಸತಿ. ಹೌದು, ಅದೆಲ್ಲ ಒಂದೊಂದೇ ಕಲರ್ ಹೆಂಗ್ ಚೇಂಜ್ ಆಗ್ತಾ ಇದೆ ಅಂತ. ಬಟ್ ಅದು ತುಂಬಾ ಇಳೆ ಬಿದ್ಬಿಟ್ಟಿತ್ತು. ಆ ಲೆಕ್ಕಕ್ಕೆ ನೋಡ್ಕೊಂಡ್ರೆ ಈಗಲೇ ಏನೋ ಒಂಚೂರು ರಿಕವರಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಏನು ಇರ್ಲಿಲ್ಲ, ಮೇಲ್ಗಡೆ ಒಂದು 4-5 ಗರಿಗಳಿತ್ತು ಅಷ್ಟೇನೆ. ಒಂದು ಆರೋಗ್ಯವಂತ ತೆಂಗಿನ ಮರ ಅಂದ್ರೆ ಆ ಮರದಲ್ಲಿ ಒಂದು ಮಿನಿಮಮ್ ಅಂದ್ರೂ 24 ಗರಿಗಳಿರ್ಬೇಕಂತೆ. ಹೌದು, ಆ ತರ ಇದ್ರೆ ಅದು ಆರೋಗ್ಯವಂತ ತೆಂಗಿನ ಮರ ಅಂತ ಹೇಳ್ತಾರೆ. ನೋಡಿ ಅದ್ರಲ್ಲಿ ಇಲ್ವೇ ಇಲ್ವಾ, ಕಮ್ಮಿ ಆಗೋಗಿದೆ. ಹೌದು, ಅದೇ ನಿಮಗೆ ಆ ಕಡೆ ಇರೋ ಮರ ಆಗ್ತಾನೆ ಸ್ಟಾರ್ಟ್ ಆಗಿತ್ತದು, ತುಂಬಾ ತಿಕ್ಕಾಗಿದೆ. ತಿಕ್ಕಾಗಿದೆ. ಮತ್ತೆ ಕಾಯಿ ಕೂಡ ನೋಡಿ, ಅದಕ್ಕೆ ನಾನು ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಇದ್ದಿದ್ದು ತುಂಬಾ ಜಾಸ್ತಿ ಆಗೋಗಿತ್ತು ಇದಕ್ಕೆ. ಈಗ ರಿಕವರಿ ಆಗ್ತಿದೆ ಅಂತ ನನಗೆ ಅನ್ಸುತ್ತೆ. ಬಟ್ ಅದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ನಿಸ್ತಿತ್ತು. ಕಾಯಿ ಕೂಡ ಇವಾಗ ತುಂಬಾ ಚೆನ್ನಾಗಿ ಕಚ್ತಾ ಇದೆ. ಹೌದು.
ಹಂಗಾಗ್ತಾ ಇದೆ. ಇಲ್ಲಿರೋ ಈ ಮರನೂ ನೋಡಿ, ಇದು ಗರಿ ಎಲ್ಲ ಇಳೆ ಬೀಳ್ತಾ ಇದೆ ನೋಡಿ. ಹೌದು, ಇದೇ ಜಾಸ್ತಿ ಆಗ್ತಾ ಹೊಟ್ಟೋಗುತ್ತೆ ಮರಗಳು. ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಅದೇ ಕೆಲವೊಂದೊಂದು ಮರಗಳಿಗೆ ತುಂಬ ಜಾಸ್ತಿ ಆಗಿರೋವಂಥ ರೋಗ ಜಾಸ್ತಿ ಆಗಿರೋವಂಥ ಮರಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಬಟ್ ನೋಡೋಣ ಅಂತ ನನ್ನ ಪ್ರಯತ್ನ ನಾನು ನಿಲ್ಲಿಸ್ದಲೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಹಾಂ ಸರ್, ನೀವು ಹೇಳ್ತಾ ಇದ್ರಿ ಏನಂತ ಟ್ರೈಕೋಡರ್ಮ ಹಾಕಿದೆ, ನಾನು ವೇಸ್ಟ್ ಡಿಕಂಪೋಸರ್ ಹಾಕಿದೆ, ಸುಡೋಮೋನಸ್ ಹಾಕಿದೆ, ಹೌದು, ಹೊಂಗೆ ಎಲೆ ಹಾಕಿದೆ, ಮತ್ತೆ ಬೇವಿನ ಎಲೆ ಹಾಕಿದೆ ಅಂತ ಹೇಳಿದ್ರೆ. ಹೌದು. ಸೊ ಅದನ್ನ ನೀವು ಹೇಗೆ ಹಾಕಿದ್ರಿ? ಡೈರೆಕ್ಟ್ ಬುಡಕ್ಕೆ ಹಾಕ್ಬಿಟ್ರ ನೀವು ಅಥವಾ ಸರ್ ಆ ಲಿಕ್ವಿಡ್ನ ನಾನು ಏನು ಮಾಡ್ತೀನಿ ಅಂದರೆ, ಆ 100 ಲೀಟ್ರ್ ಡ್ರಮ್ ಒಳಗಡೆ ಅದನ್ನೆಲ್ಲ ಹಾಕಿ ಬಿಟ್ಬಿಡ್ತೀನಿ. ಅದನ್ನೆಲ್ಲ ಹಾಕಿ ಬಿಟ್ಟು ಕನಿಷ್ಠ ಪಕ್ಷ ಒಂದು 2.5-3 ತಿಂಗಳಷ್ಟು ದಿನ ಬಿಟ್ಬಿಡ್ತೀನಿ. ಅದನ್ನು 2.5 3 ತಿಂಗಳು ಬಿಟ್ಬಿಡ್ತೀನಿ. ಏನದು ವೇಸ್ಟ್ ಡಿಕಂಪೋಸರ್ ಜೊತೆಗೆ ನಾನು ಈ ಬೇವು ಹೊಂಗೆ ಎಲ್ಲ ಹೇಳದ್ನಲ್ಲ ನಾನು, ಅದಷ್ಟು ಎಲೆಗಳನ್ನೆಲ್ಲ ನಾನು ಅಷ್ಟು ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಕಳೆದುಕೊಳ್ಳುತ್ತೆ. ಡೈಲಿ ನಾನು 2 ಟೈಮ್ಸ್ ಅದನ್ನ ತಿರುಗಿಸ್ತಾ ಇರ್ತೀನಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಸೊ ತಿರುಗಿಸ್ತಾ ಅದು ಚೆನ್ನಾಗಿ ರಸ ಬಿಟ್ಕೊಳತ್ತಲ್ವಾ, ಆ ಲಿಕ್ವಿಡ್ನ ನಾನು 1:1 ರೇಷಿಯೋದಲ್ಲಿ, ಅಂದ್ರೆ ನೀರು ಮತ್ತೆ ಇದು ಅಂದ್ರೆ ಓಕೆ 200 ಲೀಟರ್ ಇದಕ್ಕೆ ಮತ್ತೆ 200 ಲೀಟರ್ ನೀರ್ ತರ. 100 ಲೀಟರ್ ಅದು ಏನ್ ಲಿಕ್ವಿಡ್ ಇರುತ್ತೆ ಅದಕ್ಕೆ 100 ಲೀಟರ್ ನೀರು ಓಕೆ ಮಿಶ್ರಣ ಮಾಡಿ ನಾನು ಬಕೆಟಲ್ಲೇ ಹಾಕೋತೀನಿ. ತಗೊಂಡು ಇಟ್ಕೊಂಡು ಹೋಗಿ ಪ್ರತಿ ತೆಂಗಿನ ಮರದ ಬುಡಕ್ಕೂ 2-2 ಲೀಟರ್ ಹಾಕೊಂಡ್ ಬಂದ್ಬಿಡ್ತೀನಿ. 2-2 ಲೀಟರ್. ಇದು ಎಷ್ಟು ಸತಿ ಹಾಕ್ತೀರಾ ಸರ್? ಸರ್ ನಾನು ವರ್ಷದಲ್ಲಿ 1-2 ಸತಿ ಕೊಟ್ಟಿದ್ದೀನಿ. ಒಂದ್ಸತಿ ಟ್ರೈಕೋಡರ್ಮಾ ಸುಡೋಮೋನಾಸ್ ಕೊಟ್ಟಿದ್ದೀರಾ? ಓಕೆ ಸರ್, ಈಗ ಲೈವ್ ಆಗಿ ಮಾಡತ್ತೀನಿ ಅಂದ್ರೆ ನೋಡೋಣ ಸರ್ ಅದು ಯಾವ ತರ ಮತ್ತೆ ಇದು ನೋಡ್ಬೋದು ನೀವು. ಇದು ನೋಡಿ ಎಷ್ಟು ಸುಲ್ಕೊಂಡು ಹೋಗಿದೆ. ಏನ್ ಸರ್ ಇದು ಈ ತರ ಆಗ್ಬಿಟ್ಟಿದೆ ನಿಮ್ಗೆ. ಅದಕ್ಕೂ ಹಾಗೇನೆ ನೋಡಿ ಎಷ್ಟು ಹೋಗಿದೆ ಅಂತ. ಬಟ್ ಆಕ್ಚುಲಿ ಮೇಲ್ಗಡೆ ನೀವು ಸುಳಿ ಭಾಗ ನೋಡ್ಬೋದು, ಹೊಸದಾಗೆ ಚಿಗುರೋ ತರ ಚೆನ್ನಾಗಿ ಆಗ್ತಾ ಇದೆ ಅದು ಗರಿ. ಹೌದು. ಈ ಮರನು ನೋಡಿ, ಇದು ಅದೇ ತರನೇ. ಇಲ್ಲಿ ನೀವು ಕಾಂಡ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆಲ್ಲ ಹೋಗ್ಬಿಟ್ಟಿದೆ ಇದು ಕಾಂಡ ಅಂತ. ಹೌದು, ಹೋಗಿ ಈಗ ರಿಕವರಿ ಆಗ್ತಿದೆ. ಮೇಲೆ ನೋಡಿ ಸರ್, ಅದು ಛತ್ರಿ ಆಕಾರದಲ್ಲಿ ಬಂದಿರೋದು. ಮತ್ತೆ ಅಲ್ಲಿ ಕಾಯಿ ಕಚ್ಚಿರೋದು ನೋಡಿ, ಕಾಯೇ ಇರಲಿಲ್ಲ ಇದು. ಈ ಕಡೆ ಕೆಳಭಾಗದಲ್ಲಿರೋಂಥ ಕುರಂಬಾಳೆನ ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಮೇಲ್ಗಡೆ ಇರೋವಂಥ ಇವಾಗ ಹೊಸದಾಗೆ ಕಾಯಿ ಬಿಟ್ಟಿರೋದನ್ನು ಅಬ್ಸರ್ವ್ ಮಾಡ್ಬೋದು. ಒಂದೊಂದು ಗೊನೆನಲ್ಲಿ ಫುಲ್ ಕೆಳಗಡೆ ಭಾಗ ಪೂರ್ತಿ ಇಳೆ ಬಿದ್ದುಬಿಟ್ಟಿದೆ ಸರ್. ಹೌದು ಹೌದು, ಕಾಯಿಗೆ ಎಲ್ಲ ಒಂಥರ ಇಳೆ ಬಿದ್ದು ಹೋಗಿದೆ. ಈಗ ಹೊಸದಾಗಿ ಹೊಡಿತಾ ಇರೋದು ನೋಡಿ, ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ನೋಡಿ, ಅದು ಮೇಲ್ಗಡೆ ಅಲ್ಲೊಂದು ಗೊನೆ ಕಾಣಿಸ್ತಾ ಇದೆಯಲ್ಲ. ಹೌದು, ಒಂಥರ ಇಳೆ ಬಿದ್ದು ಒಣಗೋಗಿದೆ. ಅಲ್ಲ ಮೇಲೆ ಅದ್ರ ಮೇಲ್ಗಡೆ ಎಡೆಮಟ್ಟೆ ಮೇಲೆ ಕಾಯಿ ಕಚ್ಚಿದೆ ನೋಡಿ ಈಗ ಹೊಸದಾಗೆ. ಅದ್ರಲ್ಲಿ ಕನಿಷ್ಠ ಪಕ್ಷ ಒಂದು 25 ಕಾಯಿ ಇರ್ಬೇಕು ಅನ್ಕೋತೀನಿ. ಇರ್ಬೋದು ಸರ್, ಹತ್ತತ್ರ. ಒಂದು ಗೊನೆನಲ್ಲೇ ಒಂದು 25-30 ಕಾಯಿ ಇದೆ ಅಂತ ಅನ್ಕೋತೀನಿ ಅದು. ಇದು ಕೂಡ ಅದೇ ತರ ಅಣಬೆ ರೋಗ ತುತ್ತಾಗಿತ್ತು. ನಾನು ಅದನ್ನ ಟ್ರೀಟ್ಮೆಂಟ್ ಮಾಡದ್ಮೇಲೆ ಇದು ರಿಕವರಿ ಆಗ್ತಿದೆ ಅಂತ. ಓಕೆ, ಇಲ್ಲ ಕಾಣಿಸ್ತಾ ಇದೆ ಸರ್. ಇದಕ್ಕೂ ಇದು ಪೂರ್ತಿ ಇನ್ನೂ ರಿಕವರಿ ಆಗಿಲ್ಲ ಅಷ್ಟು. ಇಲ್ಲ ಹೌದು. ಸೊ ಅದು ಪೂರ್ತಿ ಆಗಿದೆ. ನಾನು ಇವಾಗ ಇದರಲ್ಲಿ ಒಣಗಿರೋ ಆ ಎಲೆಗಳು ಗರಿಗಳು ತುಂಬಾ ಕಮ್ಮಿ ಇದೆ. ಹೌದು, ಇದ್ರಲ್ಲಿ ಇನ್ನೂ ತುಂಬಾನೇ ಜಾಸ್ತಿ ಇದೆ. ಹೌದು ಸರ್. ಅದಕ್ಕೆ ಇದು ಕಾಂಡಕ್ಕೂ ಕೂಡ ನಾನು ಇವಾಗ ಸುಣ್ಣನ ಬಿರೆ ಉಯ್ದಿದ್ದೀನಿ. ಆ ಸುಣ್ಣಕ್ಕೆ ಒಂಚೂರು ಮೈಲ್ ತೂತ್ ಅಂತ ಬರುತ್ತೆ. ಮೈಲ್ ತೂತ್ ಅಂತ ಹೇಳಿ ಕರೀತಾರೆ. ರೈತ ಸೇವಾ ಕೇಂದ್ರದಲ್ಲಿ ಕೊಡ್ತಾರೆ. ನಾನು ಈ ತರ ಸುಮಾರು ಜನನ ಎಲ್ಲ ಕನ್ಸಲ್ಟ್ ಮಾಡಿದ್ದೀನಿ ಸರ್ ಇದು ಟ್ರೀಟ್ಮೆಂಟ್ಗೋಸ್ಕರ. ಅದರಲ್ಲಿ ಒಬ್ರು ನನಗೆ ಅದನ್ನ ಸಜೆಷನ್ ಕೊಟ್ಟರು ರೈತ ಸೇವಾ ಕೇಂದ್ರದಲ್ಲಿ. ಆ ಸುಣ್ಣು ಜೊತೆ ಮೈಲ್ ತೂತ್ನ ಮಿಕ್ಸ್ ಮಾಡಿ. ಮೈಲ್ ತೂತ್ ಅಂದ್ರೆ ಏನು ಸರ್? ಅದು ಕೆಮಿಕಲ್ ಸರ್? ಅಲ್ಲ, ಅದು ಮಾಮೂಲಿ ಆರ್ಗ್ಯಾನಿಕ್ ಇದ್ರ ತರ ಸುಣ್ಣು ತರಾನೇ ಪೌಡರ್ ಅಂತ ಹೇಳಿದ್ರು ಅವರು. ನನಗೂ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ. ಬಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದು ಕೆಮಿಕಲ್ ಅಲ್ಲ ಸರ್, ಇದು ಸುಣ್ಣದ ಜೊತೆ ನಾವು ಈ ಫಂಗಸ್ ಬರ್ದೇ ಇರೋ ಹಾಗೆ ನಾವು ಅದನ್ನ ಬಳಸ್ತೀವಿ ಅಂತ ಹೇಳಿದ್ರು. ಮೈಲ್ ತೂತ್ ಅಂತ. ಅದನ್ನ ಸುಣ್ಣದ ಜೊತೆ ಮಿಕ್ಸ್ ಮಾಡಿ ಈ ತರ ಕಾಂಡಕ್ಕೆ ಹೊಡೆದ್ರೆ, ತೆಂಗಿನ ಮರದ ಕಾಂಡಕ್ಕೆ ಅಂದ್ರೆ ಒಂದು ಸುಣ್ಣ ಬೆಳೆದಂಗ್ ಬೆಳೆಯೋದು. ಸೊ ಅಡಿಕೆ ಮರಕ್ಕೆಲ್ಲ ಬೆಳಿತಾರಲ್ಲ, ಸೇಮ್ ಡಿಟೋ ಅದೇ ತರ ಬೆಳೆದ್ರೆ ಅವಾಗ ಈ ಇದೆಲ್ಲ ಹೋಗ್ತಾ ಇದೆಯಲ್ಲ, ಈ ತೊಟ್ಟೆ ಎಲ್ಲ ಹಂಗ ಹೋಗೋದೆಲ್ಲ ನಿಲ್ಲುತ್ತಂತದು. ಮತ್ತೆ ಗಿಡ ಮತ್ತೆ ಇನ್ನ ಚೆನ್ನಾಗಿ ರಿಕವರಿ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ ಸರ್, ಇದಂತೂ ನೀಟಾಗಿ ಗೊತ್ತಿಲ್ಲ, ಕ್ಯಾಮ್ರಾ ಕಣ್ಣಿಗೆ ಅಷ್ಟು ನೀಟಾಗಿ ಕಾಣ್ತಾ ಇದೆಯೋ ಅಂತ. ಬಟ್ ಲಿಟ್ರಲಿ ಸಿಕ್ಕಾಪಟ್ಟೆ ರಿಕವರಿ ಆಗಿದೆ ಸರ್. ಹೌದು, ಕಂಪೇರ್ಡ್ ಟು ಸರ್ ಈ ತರ ರಿಕವರಿ ಆಗಿರೋ ಮರಗಳು ನನಗೆ ಇನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಉತ್ಸಾಹ ಕೊಡ್ತಾ ಇದೆ. ಖುಷಿ ಆಗ್ತಾ ಇದೆ ನನಗೆ. ಪರವಾಗಿಲ್ಲ, ಏನೋ ರಿಕವರಿ ಆಗ್ತಿದೆ ಅಂತ. ನಮ್ದು ಹೆಚ್ಚು ಕಮ್ಮಿ ಒಂದು 80-90 ಮರಗಳು ಹೊಟ್ಟೋಗಿತ್ತು. ಈಗ ಈಚೆಗೆ ಒಂದು 2 years ಬ್ಯಾಕ್ ಇಂದ ತುಂಬಾ ಕಮ್ಮಿ ಆಗಿದೆ ಅದ್ರದ್ದು ರೇಷಿಯೋ. ಒಂದು 2-3 ಹೋಗಿದ್ರೆ ಹೆಚ್ಚು. ಸರ್ ಹೋಗೋದಾ?
ಸರ್ ಅದೇ ಅದು ನಿಮಗೆ ಲೈವ್ ಆಗಿ ಮಾಡ್ಬೇಕಂತ ಹೇಳ್ದೆ. ಕೆಲವು ಸೊಪ್ಪೆಲ್ಲ ಇಲ್ಲೇ ಇದೆ, ತಗೊಂಡು ಹೋಗ್ಬಿಡೋಣ ಅಂತ. ಹೌದು ಸರ್ ಮಾಡೋಣ ಸರ್. ಈಗ ಎಲ್ಲ ಸಾಮಗ್ರಿಗಳು ಈ ತೆಂಗಿನ ಮರಗಳಿಗೆ ನಾನು ಅದನ್ನ ಔಷಧಿ ಮಾಡಿ ಹಾಕಿಲ್ಲ, ಒಂದ್ಸತಿ ಮಾತ್ರ ಕೊಟ್ಟಿದ್ದೆ ಇದನ್ನು. ಇವಾಗ ಇನ್ನೊಂದ್ಸತಿ ಕೊಡಬೇಕು. ಅಲ್ಲಿ ತನಕ ಒಂದಷ್ಟು ಮರಗಳಿಗೆ ಹಾಕಿದ್ದೆ. ಈಗ ನಂದೇನು ಕಾನ್ಸೆಪ್ಟ್ ಅಂದರೆ ಇವಾಗ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಯುಗಾದಿ ಕಳೆದ್ಮೇಲೆ ಫಸ್ಟ್ ಟ್ರೈನ್ ಆಗುತ್ತಲ್ಲ, ಹೌದು, ಅವಾಗ ಬುಡಕ್ಕೆ ಹಾಕೋಣ ಅಂತ. ಇದನ್ನ ಹಾಕ್ಬೇಕಾದ್ರೆ ತನು ಇರಬೇಕು. ಅದಕ್ಕೋಸ್ಕರ ನಾನು ಆ ಥರ ಥಿಂಕ್ ಮಾಡಿ ಇವಾಗ ರೆಡಿ ಮಾಡಿ ಇಡ್ತೀನಿ, ಮಳೆ ಬಂದಾಗ ಮಾಡೋಣ ಅಂತ. ಸರ್ ಅದಕ್ಕೆ ನೋಡಿ ನಾನು ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಎಕ್ಕದ ಗಿಡ, ಸೊ ಆಮೇಲೆ ಸರ್ ಹೊಂಗೆ ಸೊಪ್ಪು, ಇದರಲ್ಲಿ ಕಾಯೆಲ್ಲ ಇದೆ, ಈ ಕಾಯೆಲ್ಲ ಸೇರಿಸಿ ಹಾಕ್ಬಿಡ್ತೀರಾ. ನಿಮ್ಗೆ ಗೊತ್ತಿರ್ಬೋದು ಈ ಹೊಂಗೆ ಬೀಜದ್ದು ಹೊಂಗೆ ಹಿಂಡಿ ಹಾಕ್ತಾರೆ ಗೊಬ್ಬರಕ್ಕೆ ಅಂತ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ರೋಗ ನಿರೋಧಕ್ಕೆ ಮತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ. ಸೊ ಹಾಗೆ ಆ ಕಾಯಿ ಸಮೇತ ತಗೊಂಡ್ಬಂದಿದ್ದೀನಿ. ಮತ್ತೆ ಕತ್ತಾಳೆನೂ ಹಾಕ್ತೀರಾ? ಕತ್ತಾಳೆನೂ ಹಾಕ್ತೀನಿ. ಸೊ ಇದು ಎಲ್ಲ ಇನ್ನ ಪೀಸ್ ಮಾಡಿ ಸರ್. ಇದೇನು ಪ್ರಮಾಣ ಇದೆ ಇಷ್ಟು ಅಷ್ಟು ಅಂತ? ಆ ಥರ ಏನಿಲ್ಲ. ಈ ಕೆಲವ್ರು ಏನೋ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾರೇನೋ, ಬಟ್ ನಾನು ಏನು ಲೆಕ್ಕ ಹಾಕ್ತಿಲ್ಲ. ನನಗೆ ಸಿಕ್ಕುತ್ತಾ ಅಷ್ಟು ಆಗ್ತಾ ಇದೀನಿ ಅಷ್ಟೇನೆ. ಏನು ಅದು ನನಗೆ ಎಲ್ಲೋ ನೋಡಿದ್ದೆ ನಾನು, ವೇಸ್ಟ್ ಡಿಕಂಪೋಸರ್ ಅಲ್ಲಿ ಕಲ್ಲನ್ನ ಕರಗಿಸುವಷ್ಟು ಶಕ್ತಿ ಇದೆ. ಹೌದೌದು, ಖಂಡಿತ ಇದೆ ಸರ್. ಹಂಗಾಗಿ ಕಲ್ಲನ್ನೇ ಕರಗಿಸುತ್ತೆ ಅಂದ್ರೆ ಇದ್ರಲ್ಲಿರೋಂಥ ಕಡ್ಡಿನ ಕರಗಿಸಲ್ವಾ? ಖಂಡಿತ ಕರಗಿಸುತ್ತೆ. ಇದು ನಂದು ಕಾನ್ಸೆಪ್ಟು. ಬೇವಿನಲ್ಲಿ ಒಳ್ಳೆ ವಿಷದಂಶ ಇರುತ್ತೆ, ಅದು ಯಾವುದಕ್ಕೆ? ಕೀಟಗಳಿಗೆ. ಇದರಲ್ಲಿರುವಂಥ ವಿಷದಂಶನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನಾನು. ಇದರಲ್ಲಿರುವಂಥ ಎಲ್ಲಾ ಅಂಶನೂ ಕರಗಿಸಿ ಅದು ನೀರು ಲಿಕ್ವಿಡ್ ಮಾಡುತ್ತೆ. ಆ ಲಿಕ್ವಿಡ್ನ ನಾನು ಗಿಡಗಳಿಗೆ ಕೊಡ್ಬೋದು ಅಂತ ನಾನು ಥಿಂಕ್ ಮಾಡಿ ಮಾಡ್ತಾ ಇರೋದು. ಸೂಪರ್ ಸರ್, ಹಾಕೋಣ ಸರ್? ಓಕೆ ಸರ್, ಅದೇ ಇದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಸರ್ ಕಟ್ ಮಾಡಿ ನಾನು ಅದಕ್ಕೆ ಹಾಕ್ತೀನಿ. ಸರ್ ಸ್ಟಾರ್ಟ್ ಮಾಡಿ. ಓಕೆ ಸರ್. ಅಂದರೆ ಎಲ್ಲ ಸಣ್ಣ ಕಟ್ ಮಾಡ್ಕೊತೀರಾ? ಸರ್ ಫುಲ್ಲು ಸಣ್ಣ ಕಟ್ ಮಾಡ್ತೀನಿ. ಸಣ್ಣ ಕಟ್ ಮಾಡಿ ಅದನ್ನ ಸರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನೂ ಪುಡಿ ಮಾಡ್ಬೋದು. ಮತ್ತು ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬೇವಿಂದು ಎಲೆಗಳನ್ನೇ ಸಪ್ರೇಟಾಗಿ ತೆಗೆದುಬಿಟ್ಟು ಅದನ್ನು ರುಬ್ಬಿ ಚೆನ್ನಾಗೆ ಲಿಕ್ವಿಡ್ ಥರ ಮಾಡಿ ಕೂಡ ಹಾಕ್ತೀನಿ. ಹಾಕ್ತೀನಿ. ಅದು ಎಷ್ಟು ದಿನ ಬಿಟ್ಟು ಹಾಕೋದು ಆ ಥರ? ಸರ್ ಅದನ್ನ ಈ ಮೊಮೆಂಟಲ್ಲೇ ಹಾಕ್ಬೋದು, ಬಟ್ ನನಗೆ ಅದು ಸ್ವಲ್ಪ ಸೊಪ್ಪು ಅವೈಲಬಿಲಿಟಿ ಈ ಸತಿ ಕಮ್ಮಿ ಆಯ್ತು ನನಗೆ. ಓಕೆ. ನಮ್ಮ ಗಿಡಕ್ಕೆಲ್ಲ ಹಾಕ್ಬಿಟ್ಟಿದ್ದೀನಿ ಕಟ್ ಮಾಡಿ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಂದ ತಕ್ಷಣ ಅದನ್ನು ಲಿಕ್ವಿಡ್ ಥರ ಮಾಡಿ ಹಾಕ್ತೀನಿ. ಮತ್ತು ಬೇವಿನ ಬೀಜ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿದೆ ನನ್ನ ಹತ್ರ. ಓಕೆ. ಆ ಬೇವಿನ ಬೀಜನ ಪೌಡ್ರ್ ಮಾಡಿ ಹಾಕ್ಬೋದು. ಅದನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಸರ್. ಲಾಸ್ಟ್ ಟೈಮ್ ಎಲ್ಲ ನಾನು ಆ ಥರ ಮಾಡಿದ್ದೆ, ಈ ಸತಿನೂ ಅದನ್ನು ಮಾಡ್ತೀನಿ. ಇದನ್ನೆಲ್ಲ ನಾವು 100 ಲೀಟ್ರ್ ಡ್ರಮ್ ಒಳಗಡೆ ಇದನ್ನು ಹಾಕೋಣ. ನಾನು ಇದು ಅಣಬೆ ರೋಗಕ್ಕೆ ಏನೇನೆಲ್ಲ ಮಾಡ್ಬೋದು ಅಂತ ಸಖತ್ತು ಓಡಾಡಿದ್ದೀನಿ ಸರ್. ಹಿಂಗೆ ಓಡಾಡುವಾಗ ನನಗೆ ಕೆಲವ್ರು ಹೇಳಿದ್ರು ಔಷಧಿ ಎಲ್ಲ ಮಾಡ್ಬೋದು ಇದಕ್ಕೆ ಕೆಮಿಕಲ್ಸ್ ಅಂತ. ಒಂದು 20 ಗಿಡಕ್ಕೆ ಕನಿಷ್ಠ ಪಕ್ಷ ನಮಗೆ ಒಂದು 2,000 ರೂಪಾಯಿ ಖರ್ಚು ಬರುತ್ತೆ ಸರ್. ಓಕೆ. ಅವ್ರು ಹೇಳಿದ ಲೆಕ್ಕಕ್ಕೆ. ಮತ್ತು ಇದನ್ನೇನು ಕುಡಿಯೋ ಆಗಿಲ್ವಂತೆ, ಎಳ್ನೀರು ಏನು ಬಳಸೋ ಆಗಿಲ್ವಂತೆ. ನೀವು ಕೆಮಿಕಲ್ ಹಾಕಿದ್ಮೇಲೆ. ಅಯ್ಯಯ್ಯೋ. ಆ ಥರ ಮಾಡಿ ಅಷ್ಟು ಇನ್ನೆಷ್ಟು ಅದು ಇದಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಬೇಡ ಏನಾರು ಮಾಡೋಣ ಅಂತ. ಸರ್ ಈಗ ಮಾವಿನ ಸೊಪ್ಪು ಆಲ್ಮೋಸ್ಟ್ ನಮಗೆ ಸಿಗುತ್ತೆ. ನಾನಿವಾಗ ಇಲ್ಲಿ ಹಾಕ್ತಿರೋದು ಮಾವಿನ ಗಿಡ ಹೆಂಗೆ ಅಂದರೆ, ಈ ಹಣ್ಣು ತಿಂದಿದ್ದಾದ್ಮೇಲೆ ಓಟ ಎಸ್ತಿರ್ತೀವಲ್ವಾ, ಹಾಗೆ ಬೆಳ್ಕೊಂಡಿರುತ್ತೆ ನೋಡಿ. ಒಂದು ನಿಮ್ಮಲ್ಲಿ ಬಿಡಿ ಸರ್, ನೀವು ಅದಕ್ಕೆ ತುಂಬಾನೇ ಸ್ಪೆಷಲಿಸ್ಟ್. ಏನು ಒಂದು ಗಿಡ ಒಂದು ಹಣ್ಣು ತಿಂದ್ರು ಅದರಲ್ಲಿ ಇನ್ನೊಂದು ಗಿಡ ಮಾಡ್ತೀರಾ? ಹೌದು. ಆ ಬೀಜ ಓಟ ಹಾಕಿರ್ತೀವಲ್ವಾ, ಅದ್ರಲ್ಲಿ ಬೆಳೆದಿರುತ್ತೆ ನೋಡಿ ಮಾವಿಂದು, ಅದೇ ಗಿಡನೇ ನಾನು ಇವಾಗ ಕತ್ತರಿಸ್ಕೊಂಬಂದು ಹಾಕಿರೋದು. ನಾನೇನು ಇವಾಗ ಯಾವ್ದೂ ಏನು ಇದು ಮಾಡಿಲ್ಲ. ಮತ್ತು ಮಾವನ ನಾವು ಅವಾಗ ಪ್ರೂನಿಂಗ್ ಮಾಡ್ತಿರ್ಬೇಕು ಅಂತಾರೆ. ಪ್ರೂನಿಂಗ್ ಮಾಡಬೇಕು, ಅವಾಗೆಲ್ಲ ನಮಗೆ ಸೊಪ್ಪು ಸಿಗುತ್ತೆ, ಯೂಸ್ ಮಾಡ್ಕೊಬೋದು. ಮತ್ತು ಎಕ್ಕದ ಗಿಡಗಳು ಸರ್ ತೋಟದಲ್ಲಿ ಯೂಶಲಿ ಎಕ್ಕದ ಗಿಡ ಸಿಗುತ್ತವೆ ನಮಗೆ. ಹೌದು. ಆಮೇಲೆ ಕತ್ತಾಳೆನೂ ಎಲ್ಲಾರ ಹಾಕ್ಕೊಂಡು ಒಂಚೂರು ಬೆಳೆಸೋದು ಒಳ್ಳೇದು. ಇಲ್ಲ ಅಂದರೂ ಎಲ್ಲೆಲ್ಲಾರು ನಮಗೆ ರೋಡ್ ಸೈಡ್ನಲ್ಲಾರು ಸಿಗುತ್ತೆ ಕತ್ತಾಳೆ. ನಾನಿವಾಗ ನನ್ನ ಫ್ರೆಂಡ್ ತೋಟದಿಂದ ತೊಗೊಂಬಂದಿರೋದು. ಇಲ್ಲೇ ನಮ್ಮೂರಿನವನೇ ಒಬ್ಬ ಫ್ರೆಂಡ್ ಇದ್ದಾನೆ, ಅವ್ರ ತೋಟದಿಂದ ತೊಗೊಂಬಂದಿದ್ದೀನಿ. ಮತ್ತು ಹೊಂಗೆ ಸೊಪ್ಪು ಅಷ್ಟೇ. ಹೊಂಗೆ ಗಿಡಗಳು ತೋಟದಲ್ಲಿ ಬೆಳೆಸ್ಕೊಬೇಕು ಸರ್, ತುಂಬ ಒಳ್ಳೆಯದು. ನಾನಿವಾಗ ಬೆಳೆಸ್ತಾ ಇದ್ದೀನಿ ಹೊಂಗೆ ಗಿಡಗಳನ್ನ. ಇದ್ರದ್ದು ಉಪಯೋಗ ಎಲ್ಲ ಗೊತ್ತಾದ್ಮೇಲೆ. ಸೊ ನಮಗಿವೆಲ್ಲ ಲೋ ಕಾಸ್ಟಲ್ಲಿ ಆಗೋದು. ನಾನಿವಾಗ 100 ಗಿಡಕ್ಕೆ ನಾನು ಬೆಲ್ಲಕ್ಕೊಂದು ದುಡ್ಡು ಖರ್ಚು ಮಾಡ್ತೀನಿ. ಹೌದು. 1 kg ಬೆಲ್ಲ ಹಾಕ್ತೀನಿ ಸರ್ ಇದಕ್ಕೆ, ವೇಸ್ಟ್ ಡಿಕಂಪೋಸರ್ಗೋಸ್ಕರ. ಅದಕ್ಕೆ ಬಿಟ್ಟರೆ ನಾನು ಇನ್ನೇನಕ್ಕೂ ಖರ್ಚು ಮಾಡಲ್ಲ. ಹೌದು. 1 kg ಬೆಲ್ಲ ಪುಡಿ ಮಾಡಿ ಇಟ್ಟಿದ್ದೀರಿಲ್ಲ ಆಲ್ರೆಡಿ? ಹೌದು.
ಅಷ್ಟಕ್ಕೆ ಮಾತ್ರನೇ ಖರ್ಚು ಮಾಡೋದು. 70 ರಿಂದ 80 ರೂಪಾಯಿ ಆಗುತ್ತೆ 1 kg ಆರ್ಗ್ಯಾನಿಕ್ ಬೆಲ್ಲ ತೊಗೊಂಬಂದು ಹಾಕೋಕ್ಕೆ. ಅಷ್ಟರಲ್ಲಿ ನಾನು ಹೆಚ್ಚು ಕಮ್ಮಿ 100 ಗಿಡಕ್ಕೆ ಹಾಕ್ತೀನಿ ಇದನ್ನು. ಓಕೆ, 2 ಲೀಟ್ರ್ ಒಂದು ಗಿಡಕ್ಕೆ ಅಂದರೆ 200 ಲೀಟ್ರ್ ಆಗುತ್ತೆ ಇದು. ಸರ್ ವರ್ಷ ಪೂರ್ತಿ ನಾನು ಇದನ್ನ ಒಂದು 3 ಸತಿ ಹಾಕ್ತೀನಿ ಅಂದ್ರೂ ಬೆಲ್ಲಕ್ಕೆ 100 ರೂಪಾಯಿ ಥರನ ಲೆಕ್ಕ ಹಾಕಿ 300 ರೂಪಾಯಿ ಖರ್ಚಾಯ್ತಾ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈತನಿಗೆ ಬೇಕಾಗಿರೋದು ಮುಖ್ಯವಾಗಿ ತಾಳ್ಮೆ ಸರ್. ಹೌದು, ತಾಳ್ಮೆ ಇಲ್ಲ ಅಂದರೆ ಭಾಳ ಕಷ್ಟ. ಹಂಗಂತ ಹೇಳ್ಬಿಟ್ಟು ನಾವೆಲ್ಲ ಈಗ ಸಡನ್ ಆಗೇನೆ ದುಡ್ಡು ಬರಬೇಕು, ಸಡನ್ನಾಗಿ ಎಲ್ಲ ಕ್ಯೂರ್ ಆಗಬೇಕು ಅಂತ ಅನ್ಕೊಂಡ್ರೆ ಆಗಲ್ಲ. ತಾಳ್ಮೆಯಿಂದ ಮಾಡಬೇಕು. ಹೌದು, ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು ನನಗೆ, ನಮ್ಮ ಕಾರ್ಯನ ನಾವು ಮಾಡ್ತಾ ಇರಬೇಕು, ಪ್ರತಿಫಲ ದೇವ್ರು ಕೊಡ್ತಾನೆ. ಮತ್ತೆ ಈ ಥರದ ಎಕ್ಸ್ಪೆರಿಮೆಂಟ್ಗಳು ನಾವು ಏನೂ ಮಾಡಿದ್ರೆ ಇದನ್ನ ಮಾಡಿದ್ರೆ ಆಗಲ್ಲ, ಅದನ್ನ ಮಾಡಿದ್ರೆ ಆಗಲ್ಲ, ಬರೀ ನೆಗೆಟಿವ್ನೇ ಥಿಂಕ್ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಹೌದು, ಪಾಸಿಟಿವ್ ಆಗಿ ಏನಾರ ಮಾಡ್ತಿರ್ಬೇಕು. ಸರ್ ಏನೋ ಇದರಿಂದ ಒಳ್ಳೆ ರಿಸಲ್ಟ್ ಬರಲಿಲ್ವಾ, ಒಂದು ಅನುಭವ ಆಗುತ್ತೆ. ಇನ್ ಕೇಸ್ ಒಳ್ಳೆ ರಿಸಲ್ಟ್ ಬಂತಾ ಅದನ್ನ 4 ಜನ ಕೇಳ್ಬೋದು ನಾವು. ಹೌದು, 2 ಥರದಲ್ಲೂ ಬೆನಿಫಿಟ್ ಇದೆ. ಇನ್ ಕೇಸ್ ಬರಲಿಲ್ಲ ಅಂತ ಇಟ್ಕೊಳ್ಳಿ ರಿಸಲ್ಟು, ಒಳ್ಳೆ ಅನುಭವ ಸಿಗುತ್ತಾ, ಹೀಗೆಲ್ಲ ಹೀಗೆ ಮಾಡಬೇಕಾಗಿತ್ತು ಅಂತ ಗೊತ್ತಾಗುತ್ತಾ. ಹೌದು, ಆ ಥರ ಮಾಡಿದ್ರೆ ಏನಾರ ಪ್ರಯತ್ನ ಬಿದ್ರೇನೆ. ದಡದಲ್ಲಿ ನಿಂತ್ಕೊಂಡು ನೀರು ಚಳಿ ಆಗುತ್ತೆ, ಮೊಸಳೆ ಇರುತ್ತೆ, ಶಾರ್ಕ್ ಇರುತ್ತೆ, ಅದು ಇದು ಅಂತ ಯೋಚನೆ ಮಾಡಿದ್ರೆ ಈಜು ಕಲಿಯೋಕ್ಕಾಗತ್ತಾ, ಆಗಲ್ಲ. ಹಾಗೆ ರೈತರು ಏನೇನಾರೋ ಮಾಡ್ತಿರ್ಬೇಕು, ಇಲ್ಲ ಅಂದರೆ ಭಾಳ ಕಷ್ಟ. ಹಾಕು ನಿಮ್ಮ ಮಗನ ನಿಮಗೆ ಚೆನ್ನಾಗಿ ನಿಲ್ತಾನೆ ಸರ್ ಎಲ್ಲದಕ್ಕೂ. ಹೌದು ಸರ್, ಹೌದು, ಫುಲ್ ಸಪೋರ್ಟ್ ಮಾಡ್ತಾನೆ ಅವನು. ನಾನು ಮಾಡೋ ಕೆಲಸಕ್ಕೆಲ್ಲ ಸ್ಕೂಲ್ ಇಲ್ಲ ಅಂದರೆ ಸೀದಾ ಬಂದ್ಬಿಡ್ತಾನೆ ನನ್ನ ಜೊತೆಗೆ. ಓದೋದ್ರಲ್ಲೂ ಚೆನ್ನಾಗಿ ಓದ್ತಾನೆ. ಸ್ಕೂಲಲ್ಲಿ ಫಸ್ಟ್ ಟಾಪರ್ ಅವನೇ. ಈಗ ಎಷ್ಟನೇ ಕ್ಲಾಸ್ ಸರ್ ಅವನು? ಸರ್ ಫಸ್ಟ್ ಸ್ಟ್ಯಾಂಡರ್ಡ್. ಸರ್ ಆಗಿದೆ. ಇದಕ್ಕೆ ನಾನು ವೇಸ್ಟ್ ಡಿಕಂಪೋಸರ್ ಇದೆ, ನಾನೊಂದು 20 ಲೀಟ್ರಷ್ಟು ವೇಸ್ಟ್ ಡಿಕಂಪೋಸರ್ ಹಾಕ್ತೀನಿ ಸರ್. ಓಕೆ, ಈಗ 10 ಲೀಟ್ರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು 10 ಲೀಟ್ರ್ ಹಾಕ್ತೀನಿ ಇದಕ್ಕೆ. ಒಟ್ಟು ಒಂದು 20 ಲೀಟ್ರ್ ವೇಸ್ಟ್ ಡಿಕಂಪೋಸರ್ ಹಾಕ್ಬಿಟ್ಟು ಫುಲ್ಲು ನೀರು ಬಿಟ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕಿ ಕಡ್ಡಿಯಿಂದ ಡೈಲಿ 2 ಸತಿ ತಿರುಗಿಸ್ತೀನಿ. 2 ಸತಿ ತಿರುಗಿಸ್ತೀರ? ಗಮ್ಮಂತಿದೆ ಸರ್. ಹೌದು, ಅದೊಂಥರ ಮಾಂತೇಶ್ ಜೋಗಿ ಸರ್ ಅಂತ ಇದ್ದಾರೆ ಸರ್, ಅವ್ರ ಹತ್ರ ತರಿಸ್ಕೊಂಡಿರೋದು ಇದು ವೇಸ್ಟ್ ಡಿಕಂಪೋಸರು. ಅವ್ರ ಹತ್ರ ತರಿಸ್ಕೊಂಡು ಹಾಕಿಲ್ಲ. ನಮ್ಮ ಈ ಭಾಗದಲ್ಲಿ ಅವರೊಬ್ಬರೇ ಇರೋದು ಸರ್ ಕೊಡೋರು. ಎಂಟರ್ಪ್ರೈಸಸ್ ಅಂತ ಇದಾರಂತ. ನನ್ಗಂತೂ ನೋಡಿಲ್ಲ, ನಾನು ಜಾಸ್ತಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೆ, ಚೆನ್ನಾಗಿ ಸ್ಪಂದಿಸ್ತಾರೆ ಕೂಡ. ಇದನ್ನ ತಿರ್ಗ್ಸಕ್ಕೆ ಆಗಲ್ಲ, ಅಷ್ಟು ಇದಾಗ್ಬಿಡುತ್ತೆ. ಹೌದು, ಕಡ್ಡಿ ಅಲ್ಲ. ಹೌದೌದು, ಇದು ತುಂಬಾ ನೀರು ಬಿಡಬೇಕು. ಕರೆಂಟ್ ಇಲ್ಲ, ಇಲ್ಲಾಂದ್ರೆ ಪೂರ್ತಿ ನೀರು ಬಿಡ್ಬೋದಾಗಿತ್ತು ಇದಕ್ಕೆ. ಇಲ್ಲ ಖಂಡಿತ ಸರ್, ಅದನ್ನ ಹೇಳೋಣ ರೈತರಿಗೆ ಎಲ್ಲರಿಗೂ. ನಾವು ಬೇಕಿದ್ರೆ ಈಗ ಇದಕ್ಕೆ ನಾವು ತುಂಬಾ ನೀರು ತುಂಬಬೇಕು. ಹೌದು, ಇನ್ನ 10 ಲೀಟ್ರು ನಾವು ವೇಸ್ಟ್ ಡಿಕಂಪೋಸರ್ ಹಾಕ್ಬೇಕು. 10 ಲೀಟ್ರ್ ನೀವು ವೇಸ್ಟ್ ಡಿಕಂಪೋಸರ್ ಹಾಕಿದ್ರೇನೆ ಸಾಕು. ನಾನೊಂದು 20 ಲೀಟ್ರ್ ಹಾಕ್ತೀರಾ. ಸೊ ಇದಕ್ಕೆ ನೀವು 20 ಲೀಟ್ರ್ ವೇಸ್ಟ್ ಡಿಕಂಪೋಸರ್, 1 kg ಸಾವಯವ ಬೆಲ್ಲ, ಮತ್ತೆ ಹೊಂಗೆ ಎಲೆ, ಬೇವಿನ ಎಲೆ, ಕಡ್ಡಿ ಎಲ್ಲ ಸೇರಿಸಿ ಹಾಕ್ತೀರಾ. ಮತ್ತೆ ನೀವು ಮಾವಿನ ಸೊಪ್ಪು, ಮಾವಿನ ಕಡ್ಡಿ, ಮತ್ತೆ ಕತಾಳೆ, ಎಕ್ಕ. ಸೊ ಇದಿಷ್ಟು ಹಾಕಿ ಈ ತರ ಇದನ್ನ ನೀವು 2 ತಿಂಗಳಿಂದ 3 ತಿಂಗಳವರೆಗೂ 2 ರಿಂದ 3 ತಿಂಗಳು ಬಿಟ್ಬಿಡ್ತೀರಾ ಈಗ. ಸೊ ದಿನಕ್ಕೆ 2 ಬಾರಿ ತಿರುಗಿಸ್ತೀರಾ. ಹೌದು ಸರ್. ಈಗ ಮೇನ್ ರೀಸನ್ ಇವಾಗ ಮಾಡ್ತಿರೋದಕ್ಕೆ, ಇನ್ನ ಯುಗಾದಿಗೆ ಒಂದು 2 ತಿಂಗಳಿದೆ ಸರ್ ಟೈಮು. ಓಕೆ, ಯುಗಾದಿ ಕಳೆದ್ಮೇಲೆ ಯೂಶಲಿ ಮಳೆ ಬರುತ್ತೆ. ಸೊ ಮಳೆ ಬಂದು ಅದಕ್ಕೆ ನಾನು ಹಾಕೋಣ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಸೊ ಮಳೆಗಾಲಕ್ಕೂ ಮುಂಚೆ ಹಾಕೋಣ ಅಂತ. ಪ್ರೀ ಪ್ಲಾನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನಾವು ಏನಾರ ನಾನು ಒಂದು ಕ್ವಶನ್ ಏನಂದ್ರೆ ಸರ್ ಹೇಳಿ. ಈಗ ನೀವು ಇವಾಗಿಂದ 3 ತಿಂಗಳವರೆಗೂ ಸೊ ಈಗ ಗಿಡಗಳಿಗೆ ಏನು ಕೊಡಲ್ವಲ್ಲ ನೀವು. ಸೊ ಇದು ತಡೆಯುತ್ತಾ ಅಷ್ಟು ತಿಂಗಳವರೆಗೂ? ಸರ್ ತಡೆಯುತ್ತೆ. ಯಾಕೆಂದ್ರೆ ನಾನು ಈಗ ಆಲ್ರೆಡಿ ಒಂದ್ಸತಿ ಕೊಟ್ಟಿದ್ದೀನಿ ಅಲ್ವಾ, ಅದು ತಡಿತಾ ಇರುತ್ತೆ. ಅದು ತಡಿತಾ ಇರುತ್ತೆ. ಈಗ ಲಾಸ್ಟ್ ಇಯರ್ ಎಲ್ಲ ನಾನು ಅದನ್ನೇ ಮಾಡಿದ್ದೀನಲ್ಲ.
ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಿದ್ದೀನಿ, ಪ್ಲಸ್ ಇದನ್ನೊಂದ್ಸತಿ ಹಾಕಿದ್ದೀನಿ. ಸೊ ಹಾಗಾಗಿ ತಡೆಯುತ್ತೆ. ಇದು ನೀವು ಇನ್ನೊಂದು ಸೆಕೆಂಡ್ ಡೋಸ್ ಕೊಡ್ತಾ ಇರೋದು, ಸೆಕೆಂಡ್ ಡೋಸ್ ಕೊಡ್ತಾ ಇರೋದು. ಸೊ ಜನರಲಿ ಇದು 6 ತಿಂಗಳಿಗೆ ಒಮ್ಮೆ ಕೊಟ್ಟರೆ ಬೆಸ್ಟಾ ಸರ್? ಹೌದು ಸರ್, 6 ತಿಂಗಳಿಗೆ ಒಂದ್ಸತಿ ಕೊಟ್ಟರೆ ಸಾಕು. ಹಾಂ, ನಾನೀಗ ನೆಕ್ಸ್ಟ್ ಇಯರಲ್ಲಿ ವರ್ಷದಲ್ಲಿ 3 ಸತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್. ಇದೇನು ಕೊಡ್ಬೋದಲ್ಲ ಸರ್ ನ್ಯಾಚುರಲ್, ಇದರಿಂದ ಏನು ತೊಂದರೆ ಇಲ್ಲ ಸರ್, ತೊಂದರೆನೂ ಇಲ್ಲ, ಏನು ತಪ್ಪು ಇಲ್ಲ. ಹೌದು, ಯಾಕೆಂದ್ರೆ ನನಗೆ ಇದರಲ್ಲಿ ಪಾಸಿಟಿವ್ ರಿಸಲ್ಟ್ ಕಾಣ್ತಾ ಇದೆ. ಹಾಂ, ಸೊ ಇದಕ್ಕೆ ನಾನು ನೆಕ್ಸ್ಟು ಉತ್ರಾಣಿ ಕೇಳಿರ್ಬೋದು, ಉತ್ರಾಣಿ ಕಡ್ಡಿ ಗೊತ್ತು ಸರ್. ಉತ್ರಾಣಿ ಕಡ್ಡಿ ಮತ್ತು ದತ್ತೂರಿ ಹಾಂ, ಇದನ್ನು ಹಾಕೋಣ ಅಂತ ಇದ್ದೀನಿ. ಹಾಂ, ನೆಕ್ಸ್ಟ್ ಅದನ್ನು ಹಾಕ್ತೀನಿ. ಹಾಂ, ಅವೆಲ್ಲ ಒಳ್ಳೇದೇ ಸರ್, ಯಾವುದು ಏನು ಕೆಟ್ಟದೇನಲ್ಲ. ಹೌದು ಸರ್. ಅದಕ್ಕೆ ಪ್ರತಿಯೊಬ್ಬರೂ ಒಂದೊಂದು ಬೇವಿಂದು ಮತ್ತು ಒಂದೊಂದು ಹೊಂಗೆ ಗಿಡ ಇವೆಲ್ಲ ಬೆಳೆಸ್ಬೇಕು. ಹೌದು. ಆ್ಯಕ್ಚುಲಿ ನಮ್ಮ ಫಾದರ್ ಇಂದ ಒಬ್ರು ಹೇಳ್ತಾ ಇದ್ರು, ಒಂದು ಎಕ್ಕದ ಗಿಡ ಹಾಕ್ಬೇಕು ಅಂತ. ಅವರೇ ತಂದು ಹಾಕಿದ್ದು ನಮ್ಮ ತೋಟದಲ್ಲಿ. ಸೊ ಈಗ ನನ್ಗೆ ಅನಿಸ್ತಾ ಇದೆ, ನಾನು ಆ್ಯಕ್ಚುಲಿ ಅದೇ ತೆಂಗಿನ ಗಿಡ ನಾಟಿ ಮಾಡ್ಬೇಕಾದ್ರೆ 2 ಎಕ್ಕದ ಎಲೆ ಹಾಕಿದ್ದೆ ಒಳಗಡೆ. ನಾನು ಯಾವುದು ಕೆಮಿಕಲ್ ಹಾಕ್ಲಿಲ್ಲ. ಈ ಏನು ಕಾಯಿ ಕೊರ್ದು ಬಿಡುತ್ತೆ, ಗೆದ್ಲೆ ತಿನ್ನುತ್ತೆ ಅಂದ್ರಲ್ಲ, ಅದಕ್ಕೆ ನಾನು ಹಾಕಿದ್ದು ಬೇವು, ಎಕ್ಕದೆಲೆ ಮತ್ತು ಹೊಂಗೆ ಎಲೆ, ಇದು ಮತ್ತೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಮತ್ತೆ ಬೇವಿನ ಹಿಂಡಿ, ಇದಿಷ್ಟು ಮಿಕ್ಸ್ ಮಾಡಿ ಹಾಕಿದ್ದೆ ನಾನು. ಸೊ ಸರ್, ಇದೆಲ್ಲ ಮಾಡಿದ್ಮೇಲೆ ನಿಮ್ಮ ಕಾಯಿ ಕಚ್ಚೋದು ಸ್ವಲ್ಪ ಜಾಸ್ತಿ ಆಗಿದೆ. ಹೌದು ಸರ್, ಹೌದು. ಇವಾಗೆಲ್ಲ ನೋಡಿ ಕಾಯಿನಲ್ಲಿ ರೋಗ ಕೂಡ ಚೆನ್ನಾಗಿ ತೇಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವ್ದಾರ ಒಂದು ಕಾಯಿ ಒಡೆದ್ ನೋಡೋಣ, ತೋರಿಸ್ತೀನಿ ಬೇಕಾದ್ರೆ ಒಡೆದು ನಾನು. ಚೆನ್ನಾಗಿ ಬಂದಿದೆ ಕಾಯಿ ಇವಾಗ. ಕೈ ಹುಷಾರು ಸರ್. ಹಾ ಸರ್, ನೋಡಿ ಕಾಯಿ ಒಳಗಡೆ ತಿರುಳು ನೋಡಿ ಹೇಗಿದೆ ಅಂತ. ಹಾಂ ಸರ್, ತುಂಬ ಚೆನ್ನಾಗಿದೆ ಸರ್. ಹತ್ತಿರ ಇದು ಒಂದು ಮುಕ್ಕಾಲು ಇಂಚ್ವರೆಗೂ ಇದೆ ಸರ್. ನೋಡಿ ಇಲ್ಲಿ, ನೋಡಿ ಇಲ್ಲಿ ಇದೆ. ಹೌದು, ಟೇಸ್ಟ್ ನೋಡಿ ಸರ್. ಮತ್ತೆ ಅದನ್ನ ಹಾಕಕ್ಕಿಂತ ಮುಂಚೆ ಈ ತೆಂಗಿನ ಗರಿ ಬೀಳುತ್ತಲ್ಲ ಸರ್. ಹೌದು, ಈ ತೆಂಗಿನ ಗರಿಗಳನ್ನ ನೋಡಿ ಇಲ್ಲಿ ನಾನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಓಕೆ, ಹಿಂಗೆ ಹಾಕಿದ್ರೆ ಅದು ಸ್ಪ್ರೆಡ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ತನು ಎಷ್ಟು ದಿನ ಆದ್ರೂ ಹಾರಲ್ಲ ಈ ತರ ಮಾಡಿದ್ರೆ. ಓಕೆ, ಪ್ರತಿ ತೆಂಗಿನ ಗಿಡದ ಬುಡದಲ್ಲೂ ಹೀಗೆ ಇದೆ. ನಿಮ್ಗೆ ಅಲ್ಲಿ ತೋರಿಸ್ದೆ ನಾನು ನಿಮ್ಗೆ ಒಂದು ತೆಂಗಿನ ಮರದಲ್ಲಿ ಹೇಗೆ ಎಷ್ಟು ಹೂ ಇದೆ ಅಂತ. ಇದ್ರ ಮೇಲೆ ನೀವು ಸುಮ್ಮನೆ ಇಲ್ಲಿ ಓಡಾಡಿ, ಇಲ್ಲಿ ಹೌದು ಸಾಫ್ಟ್ ಇದೆ. ಸ್ಪಾಂಜ್ ಮೇಲೆ ಕಾಲಿಟ್ಟಂಗೆ ಆಗುತ್ತೆ. ಹೌದು. ಮತ್ತೆ ಇದು ನಾನು ರೋಟ್ರಿ ಹೊಡೆದಿದ್ದೀನಿ ಸರ್. ಆ ರೋಟ್ರಿ ಹೊಡೆಯೋದ್ರಲ್ಲೂ ನಾನೇನೋ ನನ್ನ ಕಲ್ಪನೆಗೆ ತಕ್ಕಂತೆ ನಾನು ಇವಾಗ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಅಡಿಕೆ ತೆಂಗು ಎಲ್ಲ ತೋಟ ಚೇಣಿ ಕೊಟ್ಬಿಡ್ತೀವಿ. ಹೌದು, ನಮಗೆ ಇಲ್ಲಿ ಮುಂದೆ ನಿಂತು ಕೀಳ್ಸ್ಲಿಕ್ಕೆ ಆಗಲ್ಲ ನಮಗೆ. ಸೊ ಹಾಗಾಗಿ ಎಲ್ಲ ಕೊಟ್ಬಿಡ್ತೀವಿ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಕೀಳಕ್ಕೆ ಬಂದವರು ಕಳೆ ಇದೆ, ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಹುಳ ಒಪ್ಟ ಇದೆ, ಕಷ್ಟ ಅಂತ ಭಯ ಬೀಳ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ರೋಟ್ರಿ ಹೊಡಿತೀನಿ. ಆ ರೋಟ್ರಿ ಹೊಡಿಬೇಕಾದ್ರೆ ಕುಳನ ನಾವು ಎಲ್ಲಿಗೆ ಬಿಡ್ಬೋದು ಅಲ್ಲಿಗೆ ಬಿಡ್ತೀರಾ. ಅದಕ್ಕೆ ನಾನೇನು ಮಾಡ್ತೀನಿ, ಅರ್ಧ ಇಂಚು ಬಿಡಲ್ಲ, ಅದನ್ನು ಮೇಲ್ಗಡೆ ಕಳೆ ಮಾತ್ರ ತೆಗಿಯೋ ಹಾಗೆ ಬಿಡ್ತೀರಾ. ಆಮೇಲೆ ಈಗ ಆಲ್ಮೋಸ್ಟ್ ಈ ಒಣಗಿದೆ ಅಲ್ವಾ, ಈ ಅದದಲ್ಲಿ ನಾನು ರೋಟ್ರಿ ಹೊಡಿತೀರಾ. ಈಗ ಏನಕ್ಕೆ ತೆಗ್ದಿಲ್ಲ ಈಗ ನನ್ನ ಕಳೆ ಅಂದ್ರೆ ಅವ್ರದ್ದು ಕ್ಲೋಸ್ ಆಯ್ತಿದ್ದು. ಹಂಗಾಗಿ ನನಗೆ ಕಳೆ ತೆಗಿಯಕ್ಕೆ ಹೋಗಿಲ್ಲ. ಮತ್ತೆ ನನಗೆ ಬಿಸಿಲು ಬರ್ತಾ ಇದೆ. ಹೌದು, ಈಗ ತನು ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀನೋ ಅಷ್ಟು ಒಳ್ಳೇದು. ಹೌದು. ಸೊ ಹಂಗಾಗಿ ನಾನು ಇದೇನೋ ತೆಗಿಯಕ್ಕೆ ಹೋಗ್ತಿಲ್ಲ ನೋಡಿ, ಎಲ್ಲ ಹಾಗೆ ಹೌದು, ಎಲ್ಲ ಆಕ್ಚುಲಿ ಹಂಗೆ ಇರಬೇಕು. ಈ ನೆಕ್ಸ್ಟ್ ಅವ್ರು ಕೀಳಕ್ಕೆ ಬರ್ತಾರಲ್ವಾ, ಆ ಟೈಮ್ನಲ್ಲಿ ನೀಟ್ ಮಾಡಿ ಕೊಡ್ತೀವಿ. ಅದಕ್ಕೆ ನಾನೀಗ ರೋಟರಿ ಬದಲು ಸ್ಲ್ಯಾಶರ್ ಬರುತ್ತೆ, ಆ ಸ್ಲ್ಯಾಶರ್ ಯೂಸ್ ಮಾಡೋಣ ಅಂತಿದ್ದೀನಿ. ತರಬೇಕು ಅದನ್ನು, ಸ್ಲ್ಯಾಶರ್ ತೊಗೊಂಬಂದು ಕಳೆ ಕಟ್ ಮಾಡಲಿಕ್ಕೆ ಅದನ್ನು ಬಳಸ್ತೀನಿ. 3 ತಿಂಗಳು, 2 ರಿಂದ 3 ತಿಂಗಳವರೆಗೂ ಬಿಟ್ಬಿಡ್ತೀರಾ. ಬಿಟ್ಟಿದ ನಂತರ ಸ್ವಲ್ಪ ತನು ಇದ್ದಾಗ, ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಚೆನ್ನಾಗಿ ನೀರು ಕೊಟ್ಬಿಟ್ಟು ನಿಮ್ಮ ಗಿಡಗಳಿಗೆ, ಆಮೇಲೆ ಇದು ಮಳೆ ಬಂದ್ಮೇಲೆ ಹಾಕ್ತೀನಿ. ಮಳೆ ಬಂದ್ಮೇಲೆ ಹಾಕ್ತೀರಾ? ಮೊದಲನೇ ಮಳೆ ಬಿದ್ಮೇಲೆ ಹಾಕ್ತೀನಿ. ಒಂದು ವೇಳೆ ಇನ್ ಕೇಸ್ ಮಳೆ ಬರೋದು ಲೇಟ್ ಆದ್ರೆ ಡ್ರಿಪ್ಪಲ್ಲೇ ಚೆನ್ನಾಗಿ ನೀರು ಕೊಟ್ಬಿಟ್ಟು ಅದನ್ನ ಹಾಕಿ ಮತ್ತೆ ಡ್ರಿಪ್ಪಲ್ಲಿ ಇನ್ನೊಂದ್ಸತಿ ನೀರು ಕೊಡ್ತೀರಾ. ಓಕೆ, ಭೂಮಿ ಸ್ವಲ್ಪ ತನು ಮಾಡಿ ಹಾಕ್ತೀರಾ. ಹೌದು. ಸೊ ಇದು ಹಾಕಿದ ನಂತರ ಮತ್ತೆ ನೀವು ಇನ್ನು ಮುಂದಕ್ಕೆ ವರ್ಷದಲ್ಲಿ 3 ಸತಿ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಈಗ ವರ್ಷದಲ್ಲಿ 2 ಸತಿ ಕೊಡ್ತಾ ಇದ್ದೀನಿ. ವರ್ಷದಲ್ಲಿ 1-2 ಸತಿ ಟ್ರೈಕೋಡರ್ಮಾ ಸೂಡೋಮೋನಾಸ್, 1-3 ಸತಿ ಇದನ್ನ ಕೊಡೋಣ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಆ ಟ್ರೈಕೋಡರ್ಮಾ ಸೂಡೋಮೋನಾಸು ಅಷ್ಟೇ ಸರ್, 1 kg 100 ರೂಪಾಯಿ ಬೀಳುತ್ತೆ ಅಷ್ಟೇ. ಹೌದು, ಅದು ಒಂದು ನಾನು 2 kg ತಗೊಂಡ್ ಬಂದ್ಬಿಟ್ರೆ
ಸರ್ ಇದ್ರದ್ದು ಇನ್ನೊಂದಿದೆ, ನಾನು ನಿಮ್ಗೆ ಹೇಳೋದು ಮರ್ತೋಯ್ತು. ಟ್ರೈಕೋಡರ್ಮಾ ಸೂಡೋಮೋನಸ್, ಪೆಸಿಟೊಮೈಸಿಲ್ಸ್, ಇದು 3 ಮಿಕ್ಸ್ ಆಗಿರೋದು ಒಂದು ಟ್ರೈಕೋ ಕವಚ್ ಅಂತ ಇದೆ. ಓಕೆ. ಸೊ ಅದು ಬರೀ ಒಂದು 150 ರೂಪಾಯಿ ಸರ್. ಇದು ಗೌರ್ಮೆಂಟ್ ಅವರು ಎಲ್ಲಾ ರೈತರಿಗೂ ಹೆಲ್ಪ್ ಆಗ್ಲಿ ಅಂತ ಮಾಡಿದ್ದಾರೆ. ಇದು ನೀವು ಎಲ್ಲಾ ಹಾರ್ಟಿಕಲ್ಚರ್ ಇದ್ರಲ್ಲೂ ಸಿಕ್ಕುತ್ತೆ. ಇಲ್ಲ ಅಂದ್ರೆ ಒಬ್ರದ್ದು ನಂದೊಂದು ವಿಡಿಯೋ ಇದೆ, ಅದ್ರಲ್ಲಿ ಹೇಳಿದೀನಿ, ನಾನು ಬೇಕಾದ್ರೆ ಆ ವಿಡಿಯೋ ಲಿಂಕ್ ನಿಮಗೆ ಕೊಡ್ತೀನಿ. ಅವ್ರಿಗೆ ನೀವು ಕಾಲ್ ಮಾಡಿದ್ರೆ ಮನೆ ಕೊರಿಯರೇ ಮಾಡ್ತಾರೆ ಸರ್. ಅಷ್ಟೊಂದು ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದನ್ನ ಎಲ್ಲಾರ್ಗು ಮುಟ್ಟಿಸ್ಬೇಕು ಅಂತ ಮಾಡ್ತಾ ಇದಾರೆ ಸರ್. ಟ್ರೈಕೋ ಕವಚ್ ಅಂತ 3 ಮಿಕ್ಸ್, ನೀವು 1 kg ಹಾಕಿದ್ರೆ ಅದು 3 kg ಹಾಕಿದಷ್ಟು. ಅದನ್ನ ಟ್ರೈ ಮಾಡಿ. ಸರಿ ಸರ್, ಅದೇ ಅದೊಂದು ತರಿಸ್ಕೋತೀನಿ. ಅದೇ ಅದೊಂದು ಸತಿ ಈ ಥರ ಏನಾರ ಮಾಡ್ಬೇಕು ಸರ್. ಈಗ ಗೋಕೃಪಾಮೃತ ಮಾಡೋಣ ಅಂತ ಇದ್ದೀನಿ, ಅದನ್ನು ಮಾಡ್ತೀನಿ. ಗಿಡಗಳಿಗೆಲ್ಲ ಕೊಡ್ತಾ ಇದ್ರೆ ಅದು ಒಂಥರ ಒಳ್ಳೇದು. ಎಲ್ಲಾ ತರದ್ದು ಸೂಕ್ಷ್ಮಾಣುಜೀವಿ ಭೂಮಿನಲ್ಲಿದ್ರೆ ಇರ್ಬೇಕು. ಹೌದು. ರೋಗನೂ ತಡೆಯುತ್ತೆ, ಪ್ಲಸ್ ಗಿಡಗಳು ಚೆನ್ನಾಗಿರುತ್ತೆ ಆರೋಗ್ಯವಂತವಾಗಿ ಅಂತ. ಸರ್ ಅಲ್ಲೊಂದು ಮರ ಗರಿ ಇಳೆ ಬಿದ್ದಿದೆ, ನೀವು ಆ ಕಡೆ ನೋಡ್ಬೋದು. ಅದ್ರ ಕಾಂಡ ಎಲ್ಲ ಪೂರ್ತಿ ಸೋರ್ತಾ ಇತ್ತು. ಅದಕ್ಕೂ ಹೀಗೆ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಒಂದ್ಸತಿ ಗರಿನಲ್ಲಿ ಸೂಡಾಡಿದ್ದೆ ಸರ್. ಅದಕ್ಕೆ ಬೆಂಕಿ ಹಚ್ಕೊಂಡು ಸೂಡಾಡಿದ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರು. ಈಗ ಯಾರು ಏನಾರ ಹೇಳಿದ್ರೆ ಮಾಡೋ ಅಂಥದ್ದು ಏನೇನಿರುತ್ತೋ ಕೆಮಿಕಲ್ ಯೂಸ್ ಮಾಡಿದಿರ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅದು ಇವಾಗ ರಿಕವರಿ ಆಗ್ತಾ ಇದೆ. ಅದು ಹೌದು, ಕಾಣ್ತಾ ಇದೆ ಮೇಲ್ಗಡೆ ಎಲ್ಲ ಎಲೆಗಳು, ಗರಿಗಳು ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಸೂಪರ್ ಸರ್. ನಿಮ್ಮ ಈ ಪ್ರಯತ್ನ ಸದಾಕಾಲ ಇದೇ ತರ ಮುಂದುವರಿತಾ ಇರಲಿ ಸರ್. ಹೌದು ಸರ್, ಕೊನೆಯದಾಗಿ ನೀವು ಎಲ್ಲ ಈ ಯುವ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್, ನಾನು ನನ್ನ ಅನುಭವದಲ್ಲಿ, ನಾನು ನೋಡಿರೋರಲ್ಲಿ ಪ್ಲಸ್ ನನ್ನ ಸ್ವಂತ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ರೈತ ಆದಂಥವನು ಏನು ಕೃಷಿ ಅನ್ನೋದು, ವ್ಯವಸಾಯ ಅನ್ನೋದು ಮನ್ಮಕ್ಳೆಲ್ಲ ಸಹಾಯ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಮನ್ಮಕ್ಳೆಲ್ಲ ಸಹಾಯ ಅಲ್ಲ. ನಾವೊಂದು ಕರೆಕ್ಟಾಗಿ ಒಂದು ಪ್ರಾಪರ್ ವೇನಲ್ಲಿ ಹೋಗಬೇಕು. ಮತ್ತು ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಆದಷ್ಟು ಕಮ್ಮಿ ಇರಬೇಕು. ನ್ಯಾಚುರಲಿಗೆ ಏನೇನು ಸಿಗುತ್ತೆ ಅದನ್ನೇ ಬಳಕೆ ಮಾಡ್ತಾ ನಾವು ಬೇಸಾಯ ಮಾಡಬೇಕು. ಹಂಗೆ ಮಾಡ್ತಾ ಹೋದರೆ ನಾವು ಸಕ್ಸಸ್ ಆಗ್ಬೋದು. ಕೆಲವರು ಲೆಕ್ಕಾಚಾರ ಹಾಕ್ತಾರೆ, ಭೂಮಿ ಇಷ್ಟ ಆಗುತ್ತೆ, ಅದು ಬೆಳೆಯೋಕ್ಕೆ ಇಷ್ಟ ಆಗುತ್ತೆ, ಅದಕ್ಕೆ ಗೊಬ್ಬರ ಈ ಥರ ಆಗುತ್ತೆ, ನಮ್ಗೆ ಅದು ಯಾವಾಗಲೂ ಫಲ ಬಿಡುತ್ತೆ, ಅಲ್ಲಿ ತನಕ ಹೇಗೆ, ಈ ಥರ ಎಲ್ಲ ಲೆಕ್ಕಾಚಾರ ಹಾಕ್ತಾರೆ. ಸರ್, ಒಂದು ಅಡಿಕೆ ಹಾಕ್ತಾ ಇದ್ದೀರಾ ನೀವು, ಅಡಿಕೆ ಬೆಳಿಬೇಕಂತ ಅಂದ್ಕೊಂಡಿದ್ರೆ ಅದಕ್ಕೆ ಉಪಬೆಳೆನ ಬೆಳೆಯೋದಕ್ಕೆ ನೀವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಅದಕ್ಕೆ ಗೊಬ್ಬರ ಸಾಕಷ್ಟು ದುಡ್ಡಿದೆ ಅಂತೇಳಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕೆಮಿಕಲ್ಸ್ ತೊಗೊಂಬಂದು ಹಾಕೋದಲ್ಲ. ಕುರಿ ಗೊಬ್ಬರನೇ ಆಗಲಿ ಅಥವಾ ಕೋಳಿ ಗೊಬ್ಬರನೇ ಆಗಲಿ ಅದನ್ನು ಅಷ್ಟೇ ಜಾಸ್ತಿ ಹಾಕೋದಲ್ಲ. ನಿಮಗೆ ಗೊಬ್ಬರನ ಅಲ್ಲೇ ಬರೋ ಹಾಗೆ ಮಾಡ್ಕೊಬೇಕು. ನೀವು ವರ್ಷದಲ್ಲಿ ಒಂದು 3 ಸತಿ ಅಪ್ಸೆಂಡ್ಬು ಮತ್ತು ಡಯಾಂಚನ ನೀವು ಬೆಳೆದ್ಬಿಟ್ಟು ಅದನ್ನು ಚೆನ್ನಾಗಿ ಮಲ್ಚಿಂಗ್ ಮಾಡಿಬಿಟ್ರೆ ಭೂಮಿ ತುಂಬ ಫಲವತ್ತಾಗುತ್ತೆ. ಯಾಕೆ ಮಾಡಲ್ಲ ಅದನ್ನು? ಹೌದು, ಆ ಥರ ಮಾಡಿ ನಾವು ಚೆನ್ನಾಗೆ ಭೂಮಿನ ಫಲವತ್ತು ಮಾಡಿಕೊಂಡು ಒಳ್ಳೆ ಗೊಬ್ಬರ ಮಾಡಿಕೊಂಡು ಅಲ್ಲಿ ನಾವು ಬೆಳೀತಾ ಹೋದರೆ ಖರ್ಚು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನಾವು ಇನ್ನೂ ಉಪ ಬೆಳೆಗಳನ್ನು ಬೆಳೀತಾ ಇದ್ರೆ ಅದು ಬೆಳೆ ಬರೋ ಅಷ್ಟೊತ್ತಿಗೆ ಇದರಲ್ಲಿ ಒಳ್ಳೆ ಲಾಭ ಬರುತ್ತೆ. ಸೊ ಈ ಥರ ಒಂದು ಪ್ಲ್ಯಾನಡ್ ಆಗಿ, ಒಂದು ಟೆಕ್ನಿಕ್ಕಾಗಿ ನಾವು ರೈತರು ಬೆಳೀತಾ ಹೋದರೆ ರೈತರಲ್ಲಿ ಯಾವುದೇ ಥರದ್ದು ಏನೂ ಸಮಸ್ಯೆ ಆಗಲ್ಲ. ಸರ್, ನಾನು ಇವಾಗ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ತಿರೋದು. ಹೌದು, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಸರ್. 5 ಗಂಟೆಗೆ ಎದ್ದವನು 8:30 ತನಕ ನನಗೆ ತೋಟದಲ್ಲೇ ಕೆಲಸ. ಆಮೇಲೆ ನಾನು ಕಾಲೇಜಿಂದ ಬಂದರೆ ಒಂದು 6:30 ಸ್ಟಾರ್ಟ್ ಮಾಡಿದ್ರು ನಾನು ರಾತ್ರಿ ಎಲ್ಲ 8:30, 9 ಗಂಟೆ ತನಕ ಕೆಲಸ ಮಾಡ್ತೀನಿ. ಡ್ರಿಪ್ ಚೆಕ್ ಮಾಡೋದಿರ್ಬೋದು, ಗಿಡಗಳನ್ನ ನೋಡ್ಕೊಂಬರೋದಿರ್ಬೋದು, ಏನಾಗಿದೆ ಏನು ಬಿಟ್ಟಿದೆ ಎಲ್ಲ ನೋಡೋದಿರ್ಬೋದು, ಅದನ್ನೆಲ್ಲ ಮಾಡ್ತೀನಿ. ಸರ್, ನನಗೇನು ಆಯಾಸ ಅಂತೇನಿಲ್ಲ. ಅಯ್ಯೋ ಆಗೋಯ್ತಲ್ಲ ಹೆಂಗೆ ಮಾಡೋದು, ಯಾವ ಥರ ಒಂದು ನೆಗೆಟಿವ್ ಥಾಟ್ ನಮ್ಮ ಮೈಂಡಲ್ಲಿ ಬಂದರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಹೌದು, ನಮ್ಮ ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ಬೇಕು, ಪಾಸಿಟಿವ್ ಆಗೇ ಹೋಗಬೇಕು. ಹೌದು, ಅಯ್ಯೋ ಸಾಕಾಗೋಯ್ತಪ್ಪ, ನನಗೆ ಹಿಂಗಾಗೋಯ್ತಪ್ಪ, ಹಂಗಾಗೋಯ್ತು, ನೋ, ಆಗೋದೇ ಇಲ್ಲ. ನಮ್ಮ ದೇಹನ ನಾವು ಹೇಗೆ ಒಗ್ಗಿಸ್ತೀವಿ ಅದು ಹಾಗೆ ಒಗ್ಕೊಳ್ಳುತ್ತೆ. ನಮ್ಮ ಮನಸ್ಸಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಲೆಕ್ಚರರ್ಸ್ಗಳು ಕೆಲವರು ಇದ್ದಾರೆ ಸರ್, ತುಂಬ ಅದ್ಭುತವಾದಂಥ ವಿಲ್ ಪವರ್ ಇದೆ ಅವ್ರಿಗೆ. ಅವ್ರನ್ನೆಲ್ಲ ನೋಡಿದ್ರೆ ನನಗೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಹೇಗೆ ನಾವು ಚೆನ್ನಾಗಿರಬೇಕು, ಯಾವ ಥರ ಕೆಲಸ ಮಾಡಬೇಕು, ಎಷ್ಟು ಉತ್ಸಾಹ ಇದೆ, ವಯಸ್ಸಾದರೂ ಅಷ್ಟು ಉತ್ಸಾಹ ಇದೆ ಅವ್ರಿಗೆ. ಅವ್ರನ್ನೆಲ್ಲ ನೋಡಿದಾಗ ನನಗೆ ಸ್ಪಿರಿಟ್ ಜಾಸ್ತಿ ಹುಕ್ಕಿ ಬರುತ್ತೆ. ಸೊ ಹಾಗಾಗಿ ನಾನು ನೋಡಿ ಅದೇ ಕೆಲಸ ಮಾಡ್ಕೊಂಡೇ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡೋದಕ್ಕೆ ಎಷ್ಟು ಪ್ರೋಸೆಸ್ ಬೇಕು ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಒಂದು ಕೂದಲೆಳೆ ಅಷ್ಟು ನನಗೆ ಬೇಜಾರು ಆಯ್ತಾ ಇವು ಯಾವ ಕೆಲಸನೂ ಆಗಲ್ಲ. ಹೌದು, ಸೊ ಮನಸ್ಸಿದ್ದಲ್ಲಿ ಮಾರ್ಗ ಸರ್. ಅದಕ್ಕೆ ಯುವ ರೈತರೇ ಆಗಲಿ ಯಾರೇ ಆಗಲಿ ಮನಸ್ಸಿಟ್ಟು ಮಾಡಿ. ಸಡನ್ನಾಗಿ ನನಗೆಲ್ಲ ರಿಸಲ್ಟ್ ಬರಬೇಕು ಅಂತ ಅಂದ್ಕೊಂಬೇಡಿ. ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಪರಿಶ್ರಮನ ನೀವು ಶ್ರದ್ಧೆಯಿಂದ ಮಾಡಿ, ಆಟೋಮೆಟಿಕಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ ಸರ್. ಖಂಡಿತ ಸರ್, ನಿಮ್ಮನ್ನ ಭೇಟಿಯಾಗಿ ನಾನು ತುಂಬಾ ಕಲಿತೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್. ನಿಜವಾಗ್ಲೂ ಇದಂತೂ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಸರ್. ನಾನು ಸಾಕಷ್ಟು ಕಲ್ತಿದ್ದೀನಿ ನಿಮ್ಮಿಂದ. ನಾನು ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕಬೇಕು ಅಂತ ನನ್ನಲ್ಲೂ ಹೆಚ್ಚೆಚ್ಚು ಉತ್ಸಾಹ ಬರ್ತಾ ಇದೆ. ಖಂಡಿತ ಸರ್. ಕೊನೆಯದಾಗಿ ನಾನು ಒಂದಷ್ಟು ಕೆಲವರಿಗೆ ನಾನು ಧನ್ಯವಾದ ಹೇಳಬೇಕು. ನನ್ನ ಫ್ಯಾಮಿಲಿಗೆ, ಮತ್ತು ನನ್ನ ತಂಗಿ ಮತ್ತು ನಮ್ಮ ಭಾವ ಅವರು ಸಖತ್ ಸಪೋರ್ಟ್ ಮಾಡ್ತಾರೆ.
ನಮ್ಮ ಕಾಲೇಜ್ ಸ್ಟಾಫ್ ಇರ್ಬೋದು, ನಮ್ಮ ಕಾಲೇಜಲ್ಲಿ ನಮ್ಮ ಕೋಆರ್ಡಿನೇಟರ್ ರೇಣುಕಪ್ಪ ಸರಿಂದ ಹಿಡಿದು ಪ್ರಿನ್ಸಿಪಾಲ್ ಚಂದ್ರಶೇಖರ್ ಅಂತ ಇದ್ದಾರೆ, ಅವರಿಂದ ಹಿಡಿದು ನಮ್ಮೆಲ್ಲ ಕೊಲೀಗ್ಸು ಸಪೋರ್ಟ್ ಮಾಡ್ತಾರೆ. ನಾನು ಈ ಥರ ಮಾಡ್ತಿದ್ದೀನಿ ಅಂದರೆ ಶ್ರೀನಿಧಿ ಹೀಗೆಲ್ಲ ಮಾಡು, ಈ ಥರ ಮಾಡು ಅಂತ ಸಖತ್ ಸಪೋರ್ಟಿವ್ ಆಗಿ ಹೇಳ್ತಾರೆ ಸರ್. ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ HOD ಬಸವರಾಜು ಸರ್ ಅಂತ ಇದ್ದಾರೆ, ಮತ್ತು ಕುಮಾರಸ್ವಾಮಿ ಸರ್ ಅಂತ, ಅವರೆಲ್ಲ ಸಖತ್, ಅವರು ರೈತರನ್ನೇ, ಅವ್ರ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡ್ತಾರೆ. ನಾನು ಈ ಥರ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಏನಾರು ನ್ಯೂನತೆ ಇದ್ದರೆ ಈ ಥರ ಎಲ್ಲ ಹೀಗೆ ಅಂತ ಹೇಳ್ತಾರೆ. ಸೂಪರ್ ಸರ್. ಈ ಥರದ್ದು ನನಗೆ ಸಪೋರ್ಟ್ ಇರೋದಕ್ಕೆ ನಾನು ಈ ಥರ ಏನಾರು ಮಾಡ್ತಿರೋದು. ಈವನ್ ನನ್ನ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಸರ್, ಪ್ರತಿದಿನ ನಾನು ಏನಾರು ಒಂದೊಂದು ಹೊಸದು ಅವರಿಂದ ಕಲಿತಾನೆ ಇರ್ತೀನಿ. ಸೊ ಅದೆಲ್ಲ ಒಂದು ಮಿಕ್ಸ್ಚರು ನನಗೆ ಒಂದು ಏನಾರ ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತಾ ಇದೆ. ಹೌದು. ಸೊ ಹಾಗಾಗಿ ಈ ನಿಮ್ಮ ಮುಖಾಂತರ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಎಲ್ಲರೂ ನಿಮ್ಮ ಇದನ್ನು ಕೇಳಲಿ ಸರ್. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.